ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಮೊದಲನೇದಾಗಿ ನೀವೆಲ್ಲರೂ ನನ್ನ ಚಾನಲ್‌ಗೆ ತೋರಿಸ್ತಾ ಇರುವಂತಹ ಸಪೋರ್ಟ್‌ಗೆ ನಾನು ನಿಜವಾಗ್ಲೂ ಚಿರಋಣಿಯಾಗಿದ್ದೇನೆ. ಧನ್ಯವಾದಗಳು. ಇದೇ ರೀತಿ ನಿಮ್ಮ ಸಪೋರ್ಟ್ ಮುಂದುವರಿಯಲಿ. ಯಾಕಂದ್ರೆ ಒಂದೇ ವರ್ಷದಲ್ಲಿ ನಾವು 4000 ಸಬ್ಸ್ಕ್ರೈಬರ್ಸ್ ವರೆಗೂ ರೀಚ್ ಆಗಿದ್ದೇವೆ. ಇದೆಲ್ಲವೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತು ಸಪೋರ್ಟ್ ಇಂದ ಮಾತ್ರ ಸಾಧ್ಯ. ಹೀಗಾಗಿ ನಿಮ್ಮ ರಿಕ್ವೆಸ್ಟ್ ಅನ್ನ ಕನ್ಸಿಡರ್ ಮಾಡೋದು ನನ್ನ ಒಂದು ಕರ್ತವ್ಯ. ಹೌದಾ? ದಟ್ ಈಸ್ ಮೈ ಡ್ಯೂಟಿ ಅಂತ. ಹೀಗಾಗಿ ತುಂಬಾ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ MCQs ಅನ್ನ ಕೊಡಿ ಮ್ಯಾಮ್. ಮೋಸ್ಟ್ ಎಕ್ಸ್ಪೆಕ್ಟೆಡ್ MCQs ಯಾವುದು ಅಂತ ನಿಮ್ಗೆ ಅನ್ಸುತ್ತೆ ಅವುಗಳನ್ನ ಸ್ವಲ್ಪ ಡಿಸ್ಕಸ್ ಮಾಡಿ ಅಂತ. ಸೊ ಇವಾಗ ನಾಡಿದ್ದು ನಿಮ್ಮ ಎಕ್ಸಾಮ್ ಇದೆ. 2ನೇ ತಾರೀಕು ನಿಮ್ಮ ಎಕ್ಸಾಮ್ ಇದೆ. ಈ ಒಂದು ವಿಡಿಯೋವನ್ನ ನಾನು 31ನೇ ತಾರೀಕಿಗೆ ಅಪ್ಲೋಡ್ ಮಾಡ್ತಾ ಇದ್ದೇನೆ ಯೂಟ್ಯೂಬ್ ಅಲ್ಲಿ. ಈ ಒಂದು ವಿಡಿಯೋವನ್ನ ನೀವು ನೋಡಿದ ಮೇಲೆ ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ. ಯಾಕಂದ್ರೆ ಈ ವಿಡಿಯೋನ ನಾನು ಆಲ್ರೆಡಿ ಪ್ರಿಪರೇಷನ್ ಆಗಿರೋರಿಗೂ ಕೂಡ ಅದೇ ರೀತಿ ಏನು ಪ್ರಿಪರೇಷನ್ ಆಗಿಲ್ಲ ಮ್ಯಾಮ್, ಫಸ್ಟ್ ಟೈಮ್ ಕೆಸೆಟ್ ಎಕ್ಸಾಮ್ಗೆ ಹೋಗ್ತಾ ಇದೀವಿ ಅಥವಾ ಎಕ್ಸಾಮ್ ಆಲ್ರೆಡಿ ಕೊಟ್ಟಿದೀವಿ ಆದ್ರೆ ಈ ಸಲನೂ ಕೂಡ ಪ್ರಿಪರೇಷನ್ ಮಾಡಕ್ಕೆ ಟೈಮ್ ಸಿಗಲಿಲ್ಲ ಅನ್ನೋರಿಗೆ ನಾನು ಒಂದು ಸ್ಟ್ರಾಟಜಿನ ಇಲ್ಲಿ ಏನ್ ಮಾಡಿದೀನಿ ಅಂದ್ರೆ 5 ಟಾಪಿಕ್ಸ್ 5 ಚಾಪ್ಟರ್ಸ್ ಅನ್ನ ಸೆಲೆಕ್ಟ್ ಮಾಡಿದೀನಿ. ಓಕೆನಾ? ಆ 5 ಚಾಪ್ಟರ್ಸ್ ಯಾವ್ದಪ್ಪ ಅಂದ್ರೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್, ಇಕೊನಾಮಿಕ್ಸ್, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ರಿಸರ್ಚ್ ಅಂಡ್ ಸ್ಟಾಟಿಸ್ಟಿಕ್ಸ್ ಮತ್ತೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಈ 5 ಚಾಪ್ಟರ್ ಇಂದ 120 ಕ್ವಶನ್ಸ್ ನಾನು ಸಿಲೆಕ್ಟ್ ಮಾಡಿದೀನಿ. ಓಕೆನಾ? ಈ 120 ಕ್ವಶನ್ಸ್ ಅನ್ನ ನೀವು ಏನು ಪ್ರಿಪರೇಷನ್ ಆಗಿಲ್ಲ ಅಂದ್ರೂ ಈ ಅನಾಲಿಸಿಸ್ ಅನ್ನ ನೋಡ್ಕೊಂಡು ಹೋಗಿ. ನಿಮ್ಮಂತೆ ನಿಮ್ಮ ಫ್ರೆಂಡ್ಸ್ ಎಷ್ಟು ಜನ ಎಕ್ಸಾಮಿಗೆ ಅಟೆಂಡ್ ಆಗ್ತಾ ಇದ್ದಾರೆ ಎಲ್ರಿಗೂ ಮ್ಯಾಕ್ಸಿಮಮ್ ಈ ವಿಡಿಯೋನ ಶೇರ್ ಮಾಡಿ. ಕೊನೆವರೆಗೂ ವಿಡಿಯೋವನ್ನ ನೋಡಿ. ಯಾಕಂದ್ರೆ ಪ್ರತಿಯೊಂದು ಟಾಪಿಕ್ ನಾನು ಹೇಳಿದ ಹಾಗೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇಂಟರ್ನ್ಯಾಷನಲ್ ಬಿಸ್ನೆಸ್, ಇಕೊನಾಮಿಕ್ಸ್, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ರಿಸರ್ಚ್ ಅಂಡ್ ಸ್ಟಾಟ್ ಮತ್ತೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ 5 ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ. ಈ ಒಂದು 120 ಕ್ವಶನ್ ಇಂದ ಅಟ್ ಲೀಸ್ಟ್ ಒಂದು 10-20 ಕ್ವಶನ್ಸ್ ಆದ್ರೂ ನಿಮಗೆ ಬಂದ್ರೆ ಅದು ಮೋಸ್ಟ್ ಹೆಲ್ಪ್ಫುಲ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಓಕೆನಾ? ಒನ್ ಬೈ ಒನ್ ನೋಡ್ತಾ ಹೋಗೋಣ. ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟೂಲ್ ಆಫ್ ಮಾನಿಟರಿ ಪಾಲಿಸಿ ಯೂಸ್ಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದು ಏನು ಅಂದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮತ್ತೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನ್ನೋದು ಒಂದೇ ಟಾಪಿಕ್, ಒಂದೇ ಚಾಪ್ಟರ್ ಆಗಿದ್ರು ಕೂಡ ಅದರಲ್ಲಿ 2 ವಿಷಯಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಒಂದು ಬಿಸ್ನೆಸ್ ಎನ್ವಿರಾನ್ಮೆಂಟ್, ಇನ್ನೊಂದು ಇಂಟರ್ನ್ಯಾಷನಲ್ ಬಿಸ್ನೆಸ್. ಓಕೆನಾ? ಈಗ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಲ್ಲಿ ಮಾನಿಟರಿ ಪಾಲಿಸಿ ಮತ್ತೆ ಫಿಸ್ಕಲ್ ಪಾಲಿಸಿ ಇದರಿಂದ 100% ಕ್ವಶನ್ ಅನ್ನು ನಾವು ನೋಡ್ತೀವಿ. ಹೀಗಾಗಿ ಆ ಕ್ವಶನ್ಸ್ ಬಗ್ಗೆ ಇದೇ ಕ್ವಶನ್ ಎಕ್ಸಾಕ್ಟ್ಲಿ ಬರಲ್ಲ ಅಂದ್ರೂ ಮಾನಿಟರಿ ಪಾಲಿಸಿ ಅಂದ್ರೆ ಏನು, ಮಾನಿಟರಿ ಪಾಲಿಸಿಯ ಟೂಲ್ಸ್ ಏನು, ಇದರ ಬಗ್ಗೆ ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟೂಲ್ ಆಫ್ ಮಾನಿಟರಿ ಪಾಲಿಸಿ? ಯಾವುದು ಮಾನಿಟರಿ ಪಾಲಿಸಿಯ ಟೂಲ್ ಅಲ್ಲ ಯೂಸ್ಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ? ನೋಡಿ, ಕ್ಯಾಶ್ ರಿಸರ್ವ್ ರೇಷಿಯೋ, ಓಪನ್ ಮಾರ್ಕೆಟ್ ಆಪರೇಷನ್, ಮಾರ್ಜಿನ್ ರಿಕ್ವೈರ್ಮೆಂಟ್, ಪಬ್ಲಿಕ್ ಎಕ್ಸ್ಪೆಂಡಿಚರ್. ಈ 4 ನೋಡಿದಾಗ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅನ್ನೋದು ಫಿಸ್ಕಲ್ ಪಾಲಿಸಿ ಟೂಲ್ ಆಗಿರುತ್ತೆ. ನೆನ್ಪಿಟ್ಕೊಳ್ಬೇಕು, ಫಿಸ್ಕಲ್ ಪಾಲಿಸಿಯನ್ನ ನಾವು ಟ್ಯಾಕ್ಸ್ ಅಥವಾ ಟ್ಯಾಕ್ಸ್ ರಿಲೇಟೆಡ್ ಪಾಲಿಸಿ ಅಂದ್ರೆ ಬಜೆಟರಿ ಪಾಲಿಸಿ ಅಂತ ಕರಿತೀವಿ. ಫಿಸ್ಕಲ್ ಪಾಲಿಸಿ ಅನ್ನೋದು ಒಂದು ಬಜೆಟರಿ ಪಾಲಿಸಿ ಆಗಿದೆ. ಮಾನಿಟರಿ ಪಾಲಿಸಿ ಅನ್ನೋದು ಮನಿ ಕಂಟ್ರೋಲ್ ನ ಮಾಡೋದಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಫ್ರೇಮ್ ಮಾಡ್ತಾರೆ. ಅದೇ ಫಿಸ್ಕಲ್ ಪಾಲಿಸಿ ಅಂತ ಬಂದಾಗ ಫಿಸ್ಕಲ್ ಪಾಲಿಸಿಯನ್ನ ಗವರ್ಮೆಂಟ್ ಆಫ್ ಇಂಡಿಯಾ, ಇಲ್ಲೂ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಇಂಡೈರೆಕ್ಟ್ಲಿ ಗವರ್ಮೆಂಟ್ ಆದ್ರೂ ಕೂಡ. ಓಕೆನಾ? ಸೊ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೆಕೆಂಡ್ ನೋಡಿ, ವಿಚ್ ಫಿಸ್ಕಲ್ ಮೇಜರ್ ಈಸ್ ಮೋಸ್ಟ್ ಸುಟೇಬಲ್ ಟು ಕಂಟ್ರೋಲ್ ಇನ್ಫ್ಲೇಷನ್? ಇವಾಗ ದೇಶದಲ್ಲಿ ಇನ್ಫ್ಲೇಷನ್ ಇದೆ ಅಂದ್ರೆ ಯಾವುದು ಮೋಸ್ಟ್ ಸುಟೇಬಲ್? ಫಿಸ್ಕಲ್ ಮೇಜರ್. ಫಿಸ್ಕಲ್ ಮೇಜರ್ ಅಂತ ಬಂದಾಗ ರಿಡಕ್ಷನ್ ಇನ್ ಟ್ಯಾಕ್ಸ್ ರೇಟ್ಸ್ ಮಾಡ್ಬೇಕಾ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕೆ? ಇನ್ಕ್ರೀಸ್ ಇನ್ ಸಬ್ಸಿಡೀಸ್ ಮಾಡ್ಬೇಕಾ, ಸಬ್ಸಿಡೀಸ್ ಜಾಸ್ತಿ ಮಾಡ್ಬೇಕಾ? ರಿಡಕ್ಷನ್ ಇನ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್, ಇನ್ಕ್ರೀಸ್ ಇನ್ ಬ್ಯಾಂಕ್ ಲೆಂಡಿಂಗ್. ನೋಡಿ, ಮೇಲೆ ಕೊಟ್ಟಿರುವಂತಹ 3 ಕೂಡ ಫಿಸ್ಕಲ್ ಪಾಲಿಸಿಗೆ ರಿಲೇಟೆಡ್. ಬ್ಯಾಂಕ್ ಲೆಂಡಿಂಗ್ ಅನ್ನೋದು ಇಲ್ಲಿ ಫಿಸ್ಕಲ್ ಪಾಲಿಸಿಗೆ ರಿಲೇಟೆಡ್ ಆಗಿರೋದಿಲ್ಲ, ಆದ್ರೂ ಕೂಡ ಇವುಗಳಲ್ಲಿ ಮೋಸ್ಟ್ ಸುಟೇಬಲ್ ಯಾವ್ದಂದ್ರೆ ಎಕ್ಸ್ಪೆಂಡಿಚರ್, ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಅನ್ನು ರೆಡ್ಯೂಸ್ ಮಾಡೋದು. ಓಕೆನಾ? ರೆಡ್ಯೂಸಿಂಗ್ ಗವರ್ಮೆಂಟ್ ಸ್ಪೆಂಡಿಂಗ್ ಲೋವರ್ಸ್ ದ ಅಗ್ರಿಗೇಟ್ ಡಿಮಾಂಡ್ ಹೆಲ್ಪ್ಸ್ ಕಂಟ್ರೋಲ್ ಇನ್ಫ್ಲೇಷನ್. ಅಂದ್ರೆ ಗವರ್ಮೆಂಟ್ ಸ್ಪೆಂಡಿಂಗ್ ಕಡಿಮೆ ಆದಾಗ ಡಿಮಾಂಡ್ ಕೂಡ ಕಡಿಮೆ ಆಗತ್ತೆ, ಇದರಿಂದ ಇನ್ಫ್ಲೇಷನ್ ಕಡಿಮೆ ಆಗತ್ತೆ. ಓಕೆ? ಥರ್ಡ್ ಕ್ವಶನ್, ಬ್ಯಾಂಕ್ ರೇಟ್ ರೆಫರ್ಸ್ ಟು. ಬ್ಯಾಂಕ್ ರೇಟ್ ಅಂದ್ರೆ ಏನು? ರೇಟ್ ಚಾರ್ಜ್ಡ್ ಬೈ ದ ಬ್ಯಾಂಕ್ಸ್ ಆನ್ ಕನ್ಸ್ಯೂಮರ್ ಲೋನ್ಸ್, ರೇಟ್ ಅಟ್ ವಿಚ್ RBI ಲೆಂಡ್ಸ್ ಟು ಕಮರ್ಷಿಯಲ್ ಬ್ಯಾಂಕ್ಸ್ ಫಾರ್ ದ ಲಾಂಗ್ ಟರ್ಮ್. ನೋಡಿ, RBI ತನ್ನ ಕಮರ್ಷಿಯಲ್ ಬ್ಯಾಂಕ್ಸ್ಗೆ ಕೊಡುವಂತಹ ರೇಟ್, ಲೋನ್ ಕೊಡುವಂತಹ ರೇಟ್ ಆಗಿರುತ್ತೆ, ಲೆಂಡಿಂಗ್ ಮೇಲೆ ಕೊಡುವಂತಹ ರೇಟ್ ಆಗಿರುತ್ತೆ. ಡೈರೆಕ್ಟ್ ಆಗಿ RBI ಜನರಲ್ ಪಬ್ಲಿಕ್ ಗೆ ಲೋನ್ ಕೊಡೋದಿಲ್ಲ. ರೇಟ್ ಆನ್ ಸೇವಿಂಗ್ ಡಿಪಾಸಿಟ್ಸ್, ರೆಪೋ ರೇಟ್ ಫಾರ್ ಓವರ್ ನೈಟ್ ಲೋನ್ಸ್. ನೋಡಿ, ಯಾವಾಗ ನೆನ್ಪಿಟ್ಕೊಳ್ಳಿ, ಬ್ಯಾಂಕ್ ರೇಟ್ ಅನ್ನೋದು ಮಾನಿಟರಿ ಪಾಲಿಸಿಯಲ್ಲಿ ಬರುವಂತಹ ಒಂದು ಟೂಲ್. Bank rate is the rate at which the central bank lends to commercial banks for the longer term funds. Okay? ನೋಡಿ, ಎಷ್ಟು ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಇದೆ. ನಿಮಗೆ ಕ್ವಶನ್ಸ್ ನೋಡಿದಾಗಲೇ ಗೊತ್ತಾಗ್ತಾ ಇರಬಹುದು, ಈ ರೀತಿಯ ಕ್ವಶನ್ಸ್ ನೀವು ನೋಡಿರ್ತೀರಾ. ದ ಡಿಫರೆನ್ಸ್ ಬಿಟ್ವೀನ್ ರೆಪೋ ರೇಟ್ ಅಂಡ್ ರಿವರ್ಸ್ ರೆಪೋ ರೇಟ್. ನೋಡಿ, ರೆಪೋ ಅಂತ ಬಂದಾಗ ರೆಪೋ ಆಡ್ಸ್
ಈಸ್ ಫಾರ್ ಲಾಂಗ್ ಟರ್ಮ್ ಲೋನ್ಸ್, ರಿವರ್ಸ್ ರೆಪೋ ಫಾರ್ ಶಾರ್ಟ್ ಟರ್ಮ್ ಲೋನ್ಸ್. Repo adds liquidity, reverse repo absorbs liquidity. Repo is a fiscal tool, reverse repo is the monetary tool. Both have difference. ನೋಡಿ, ನಿಮಗೆ ಮೊದಲನೇದಾಗಿ ನೆನಪಿಟ್ಕೊಳ್ಳಿ, ರೆಪೋ ಇಂಜೆಕ್ಟ್ಸ್ ಲಿಕ್ವಿಡಿಟಿ ಇಂಟು ಬ್ಯಾಂಕಿಂಗ್ ಸಿಸ್ಟಮ್, ರಿವರ್ಸ್ ರೆಪೋ ಅಬ್ಸಾರ್ಬ್ ಲಿಕ್ವಿಡಿಟಿ. ಇದು ಇಂಡೈರೆಕ್ಟ್ ಮೀನಿಂಗ್ ಆಯ್ತು. ಮೊದಲನೇದಾಗಿ ನನಗೆ ಹೇಳಿ, ರೆಪೋ ರೇಟ್ ಮತ್ತೆ ರಿವರ್ಸ್ ರೆಪೋ ರೇಟಿನ ಅರ್ಥ ಏನು? ನಿಮಗೆಲ್ಲ ಗೊತ್ತೇ ಇರುತ್ತೆ, ನೀವು PUC ಫಸ್ಟ್ ಇಯರ್ ಕಲಿತಾ ಬಂದಿರ್ತೀರಾ. ರೆಪೋ ರೇಟ್ ಅಂದ್ರೆ ಏನು? ರೇಟ್ ಅಟ್ ವಿಚ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಲೆಂಡ್ಸ್ ಮನಿ ಟು ಕಮರ್ಷಿಯಲ್ ಬ್ಯಾಂಕ್ಸ್. ಅಂದ್ರೆ ಮೊದಲನೇದಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕುಗಳಿಗೆ ಲೋನ್ ಅನ್ನ ಕೊಡುವಂತ ರೇಟಿಗೆ ರೆಪೋ ರೇಟ್ ಅಂತೀವಿ. ರಿವರ್ಸ್ ರೆಪೋ ರೇಟ್ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ ಕಮರ್ಷಿಯಲ್ ಬ್ಯಾಂಕ್ಸ್ ಕಡೆಯಿಂದ ಲೋನ್ ಅನ್ನು ತೆಗೆದುಕೊಳ್ಳುತ್ತೆ ಅಥವಾ ಆ ಹಣವನ್ನ ರಿವರ್ಸ್ ರೆಪೋ ರೇಟ್ ಅಂತೀವಿ. ಸೊ ರಿವರ್ಸ್ ರೆಪೋ ರೇಟ್ ಅಂದ್ರೆ ಇಟ್ ಈಸ್ ದ ರೇಟ್ ಅಟ್ ವಿಚ್ RBI ಬಾರೋಸ್ ಮನಿ ಫ್ರಮ್ ದ ಕಮರ್ಷಿಯಲ್ ಬ್ಯಾಂಕ್ಸ್. ಅಂದ್ರೆ ಏನು? ಇವಾಗ ರೆಪೋ ರೇಟ್ ಅಂದ್ರೆ ಏನು ಹೇಳಿ? ರೆಪೋ ರೇಟ್ ಇನ್ಕ್ರೀಸಸ್. ಇವಾಗ ರೆಪೋ ರೇಟ್ ಇನ್ಕ್ರೀಸ್ ಆದರೆ, ಇಫ್ ರೆಪೋ ರೇಟ್ ಇನ್ಕ್ರೀಸಸ್ ಲೋನ್ಸ್ ಬಿಕಮ್ ಕಾಸ್ಟ್ಲಿಯರ್. ಹೌದಾ? ರೆಪೋ ರೇಟ್ ಜಾಸ್ತಿ ಆಯ್ತು ಅನ್ಕೊಳ್ಳಿ. ರೆಪೋ ರೇಟ್ ಜಾಸ್ತಿ ಆದಾಗ ಏನಾಗುತ್ತೆ? ಬ್ಯಾಂಕ್ಗಳಿಗೆ RBI ಕಡೆಯಿಂದ ಹಣ ಜಾಸ್ತಿ ಕಾಸ್ಟ್ಲಿ ರೇಟ್ ಅಲ್ಲಿ ಸಿಗುತ್ತೆ. ಸೊ ಜನರಲ್ ಪಬ್ಲಿಕ್ ಕೂಡ ಕಾಸ್ಟ್ಲಿ ರೇಟ್ ಅಲ್ಲಿ ಸಿಗುತ್ತೆ. ಅದೇ ರೆಪೋ ರೇಟ್ ಡಿಕ್ರೀಸ್ ಆದ್ರೆ ಲೋನ್ ಚೀಪರ್ ಆಗುತ್ತೆ. ಅರ್ಥ ಆಯ್ತಾ? ಅದೇ ರೆಪೋ ರೇಟ್ ಅಲ್ಲಿ ಹೈಯರ್ ರಿವರ್ಸ್ ರೆಪೋ ರೇಟ್, ಬ್ಯಾಂಕ್ಸ್ ಕೀಪ್ ಮೋರ್ ಮನಿ ವಿತ್ RBI. ಅದೇ ರಿವರ್ಸ್ ರೆಪೋ ಅಂದ್ರೆ ಬ್ಯಾಂಕು ತನ್ನ ಕಡೆ ಕಮರ್ಷಿಯಲ್ ಬ್ಯಾಂಕ್ ಕಡೆಯಿಂದ ಹಣವನ್ನ ವಾಪಸ್ ತೆಗೆದುಕೊಳ್ಳುವಾಗ, ಅಂದ್ರೆ ಆ ಒಂದು ಡಿಪಾಸಿಟ್ ಅನ್ನು ತೆಗೆದುಕೊಳ್ಳುವಾಗ, ರಿವರ್ಸ್ ರೆಪೋದಲ್ಲಿ ಏನಾಗುತ್ತೆ? ಕಮರ್ಷಿಯಲ್ ಬ್ಯಾಂಕ್ಸ್ ಅಂದ್ರೆ RBI ಕಮರ್ಷಿಯಲ್ ಬ್ಯಾಂಕ್ಸ್ ಕಡೆಯಿಂದ ಹಣವನ್ನ ತೆಗೆದುಕೊಳ್ತಾ ಇದೆ ಡಿಪಾಸಿಟ್ ರೂಪದಲ್ಲಿ ಅಥವಾ ಅವರ ಕಡೆಯಿಂದ ಲೋನಿನ ರೂಪದಲ್ಲಿ ತೆಗೆದುಕೊಳ್ಳುವಾಗ, ಹೈಯರ್ ರಿವರ್ಸ್ ರೆಪೋ ಇದ್ದಾಗ ಬ್ಯಾಂಕ್ಗಳನ್ನು ಪ್ರಿಫರ್ ಮಾಡುತ್ತೆ ಹೇಳಿ RBI ಅಲ್ಲಿ ಹಣವನ್ನ ಇಡೋಣ ಅಂತ. ಹೀಗಾಗಿ ಬ್ಯಾಂಕ್ಸ್ ಕೀಪ್ ಮೋರ್ ಮನಿ ವಿತ್ RBI. ಅದರಿಂದ ಜನರಲ್ ಪಬ್ಲಿಕ್ಗೆ ಹಣ ಅವೈಲೇಬಲ್ ಇರೋದಿಲ್ಲ. ಲೋವರ್ ರಿವರ್ಸ್ ರೆಪೋ ಇದ್ದಾಗ ಬ್ಯಾಂಕ್ಸ್ ಲೆಂಡ್ ಮೋರ್ ಟು ದ ಪಬ್ಲಿಕ್. ಲೋವರ್ ರಿವರ್ಸ್ ರೆಪೋ ರೇಟ್ ಇದೆ ಅಂದ್ರೆ RBI ಏನು ಉಪಯೋಗ ಇಲ್ಲ ಅಂತ ಜನರಲ್ ಪಬ್ಲಿಕ್ಗೆ ಲೋನ್ ಅನ್ನ ಕೊಡ್ತಾರೆ. ಕಾನ್ಸೆಪ್ಟ್ ಕ್ಲಾರಿಟಿ ಬಂತ? ಕ್ಲಿಯರ್ ಆಗಿ ವಿಡಿಯೋನ ನೋಡಿ. ಇಷ್ಟು ಲೆಂದಿ ವಿಡಿಯೋನ ಯಾರು ಮಾಡೋದಿಲ್ಲ. ನಾನು ಮಾಡೋ ಉದ್ದೇಶ ಏನು ಅಂದ್ರೆ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗ್ಲಿ ಅಂತ. ಓಕೆ, ಸೊ ಇವಾಗ ಏನ್ ಕೇಳಿದ್ರೆ, ಡಿಫರೆನ್ಸ್ ಬಿಟ್ವೀನ್ ರೆಪೋ ರೇಟ್ ಅಂಡ್ ರಿವರ್ಸ್ ರೆಪೋ ರೇಟ್ ಈಸ್. ರೆಪೋ ರೇಟ್ ಮತ್ತೆ ರಿವರ್ಸ್ ರೆಪೋ ರೇಟಿನ ಮಧ್ಯದ ಡಿಫರೆನ್ಸ್ ಏನು ಅಂದ್ರೆ, ರೆಪೋ ಆಡ್ಸ್ ಲಿಕ್ವಿಡಿಟಿ. ಯೂಶುವಲಿ ಏನಾಗುತ್ತೆ? ರೆಪೋ ರೇಟ್ ಅಂದ್ರೆ ಬ್ಯಾಂಕು ಏನ್ ಮಾಡ್ತಾ ಇದೆ? ಲೋನ್ ಅನ್ನ ಕೊಡ್ತಾ ಇದೆ, ಅಂದ್ರೆ ಲಿಕ್ವಿಡಿಟಿ ಜಾಸ್ತಿ ಆಗ್ತಾ ಇದೆ. ರಿವರ್ಸ್ ರೆಪೋದಲ್ಲಿ ಏನಾಗ್ತಾ ಇದೆ? ರಿಸರ್ವ್ ಬ್ಯಾಂಕ್ ಏನ್ ಮಾಡ್ತಾ ಇದೆ? ಹಣವನ್ನ ಕಮರ್ಷಿಯಲ್ ಬ್ಯಾಂಕ್ ಕಡೆಯಿಂದ ರಿವರ್ಸ್ ತನ್ನ ಹತ್ರ ಡಿಪಾಸಿಟ್ ಅನ್ನು ತೆಗೆದುಕೊಳ್ತಾ ಇದೆ. ಸೊ ಲಿಕ್ವಿಡಿಟಿಯನ್ನು ಕಡಿಮೆ ಮಾಡ್ತಾ ಇದೆ. ಸೊ ರೆಪೋ ಆಡ್ಸ್ ಲಿಕ್ವಿಡಿಟಿ, ರಿವರ್ಸ್ ರೆಪೋ ಅಬ್ಸಾರ್ಬ್ಸ್ ಲಿಕ್ವಿಡಿಟಿ. ಇದೇ ಒಂದು ಕ್ವಶನ್ ಅಲ್ಲಿ ಯಾವ ರೀತಿನೂ ಕೇಳಬಹುದು ಹೇಳಿ? ರೆಪೋ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ? ರೆಪೋ ಡಿಕ್ರೀಸ್ ಆದ್ರೆ ಏನಾಗುತ್ತೆ? ರಿವರ್ಸ್ ರೆಪೋ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ? ರಿವರ್ಸ್ ರೆಪೋ ಡಿಕ್ರೀಸ್ ಆದ್ರೆ ಏನಾಗುತ್ತೆ? ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡಿ. ಇಫ್ ದ RBI ಸೆಲ್ಸ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಇನ್ ಓಪನ್ ಮಾರ್ಕೆಟ್. ನಿಮಗೆ ಗೊತ್ತು ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತ. ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತ ಕರಿತೀವಿ ನಾವು. ಅದರಲ್ಲಿ RBI ಸೆಲ್ಸ್ ಗವರ್ಮೆಂಟ್ ಸೆಕ್ಯೂರಿಟೀಸ್, ಅಂದ್ರೆ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅನ್ನ RBI ಥ್ರೂ ಸೆಲ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ? ಇಫ್ RBI ಸೆಲ್ಸ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಇನ್ ಓಪನ್ ಮಾರ್ಕೆಟ್, ಮನಿ ಸಪ್ಲೈ ಇನ್ಕ್ರೀಸಸ್, ಮನಿ ಸಪ್ಲೈ ಡಿಕ್ರೀಸಸ್. ನೋಡಿ, ಇವಾಗ RBI ಏನ್ ಮಾಡ್ತಾ ಇದೆ? ಗವರ್ಮೆಂಟ್ ಸೆಕ್ಯೂರಿಟೀಸ್ ಅನ್ನು ಸೆಲ್ ಮಾಡ್ತಾ ಇದೆ. ಆಗ ಜನರು ಆ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ? ಮನಿ ಸಪ್ಲೈ ಡಿಕ್ರೀಸ್ ಆಗುತ್ತೆ. ಅರ್ಥ ಆಯ್ತಾ? ಓಕೆ, ವೆರಿ ಈಸಿ ಅಂಡ್ ಇಂಟ್ರೆಸ್ಟಿಂಗ್ ಕ್ವಶನ್. ದೆನ್ ನೆಕ್ಸ್ಟ್ ಒಂದು ನೋಡಿ, ಕ್ವಾಂಟಿಟೇಟಿವ್ ಟೂಲ್ಸ್ ಆಫ್ ಮಾನಿಟರಿ ಪಾಲಿಸಿ ಇನ್ಕ್ಲೂಡ್ಸ್ ಆಲ್ ಎಕ್ಸ್ಪೆಕ್ಟ್. ನೋಡಿ, ಕ್ವಾಂಟಿಟೇಟಿವ್ ಮತ್ತೆ ಕ್ವಾಲಿಟೇಟಿವ್. ಕ್ವಾಂಟಿಟೇಟಿವ್ ಅಲ್ಲಿ ಕ್ವಾಂಟಿಟಿಯನ್ನ ರಿಡ್ಯೂಸ್ ಮಾಡ್ತಾರೆ. ಕ್ವಾಲಿಟೇಟಿವ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮಾರಲ್ ಸುವೇಷನ್, ಅಂದ್ರೆ ಕೆಲವೊಂದು ಇಥಿಕ್ಸ್, ಮಾರಲ್ಸ್ ಅನ್ನ ಇನ್ಕ್ಲೂಡ್ ಮಾಡೋದು ಈ ರೀತಿ. ಓಕೆ, ಕ್ವಾಂಟಿಟೇಟಿವ್ ಟೂಲ್ಸ್ ಯಾವುದು? ಓಪನ್ ಮಾರ್ಕೆಟ್ ಆಪರೇಷನ್ಸ್ ಈಗ ಮೇಲೆ ಎಕ್ಸ್ಪ್ಲೇನ್ ಮಾಡಿದೆ. ಬ್ಯಾಂಕ್ ರೇಟ್ ಆಗಿರ್ಬೋದು, ಕ್ಯಾಶ್ ರಿಸರ್ವ್ ರೇಷಿಯೋ, ಇವುಗಳು ಬರುತ್ತೆ. ಮಾರಲ್ ಸುವೇಷನ್ ಇಸ್ ಅ ಕ್ವಾಂಟಿಟೇಟಿವ್ ಟೂಲ್, ಅದರ್ ಅಫೆಕ್ಟ್ಸ್ ದ ಟೋಟಲ್ ಮನಿ ಸಪ್ಲೈ. ಓಕೆ, ಮಾರಲ್ ಸುವೇಷನ್ ಅಂದ್ರೆ ನಾನು ಹೇಳಿದ ಹಾಗೆ ಇಥಿಕಲ್ ಕಾನ್ಸೆಪ್ಟ್ಸ್. ಓಕೆ, ದೆನ್ 7th ಕ್ವಶನ್ ನೋಡಿ, ಅಸರ್ಷನ್ ರೀಸನಿಂಗ್. ನಾನು ಅಸರ್ಷನ್ ರೀಸನಿಂಗ್, ಮ್ಯಾಚ್ ದ ಫಾಲೋವಿಂಗ್, ಸ್ಟೇಟ್ಮೆಂಟ್ ಟೈಪ್ ಎಲ್ಲ ರೀತಿಯ ಕ್ವಶನ್ಸ್ ನ ಆಡ್ ಮಾಡಿದೀನಿ. ತುಂಬಾ ಇಂಪಾರ್ಟೆಂಟ್ ಇದು ವಿಡಿಯೋ ಆಗಿದೆ, ಆದಷ್ಟು ಶೇರ್ ಮಾಡಿ ಆಯ್ತಾ. ಅಸರ್ಷನ್, fiscal deficit shows the total borrowing requirement of the government. Okay na, because it represents excess of total expenditure over the total receipts excluding borrowings. ಮೊದಲನೇದಾಗಿ ಅಸರ್ಷನ್ ರೀಸನಿಂಗ್ ಕ್ವಶನ್ ನೋಡಿದಾಗ ಎರಡನ್ನು ಇಂಡಿಪೆಂಡೆಂಟ್ ಆಗಿ ಓದಬೇಕು. ಎರಡು ಸೆಂಟೆನ್ಸಸ್ ಇಂಡಿಪೆಂಡೆಂಟ್ ಆಗಿ ಕರೆಕ್ಟ್ ಆಗಿದೆಯಾ ರಾಂಗ್ ಆಗಿದೆಯಾ ಅಂತ ನೋಡಬೇಕು. ಇಂಡಿಪೆಂಡೆಂಟ್ ಆಗಿ ನೋಡಿ ಆದ್ಮೇಲೆ ಎರಡನ್ನು ಕನೆಕ್ಟ್ ಮಾಡಿ ನೋಡಬೇಕು. ಮೊದಲನೇದಾಗಿ ಅಸರ್ಷನ್, ಫಿಸಿಕಲ್ ಡೆಫಿಸಿಟ್ ಶೋಸ್ ದ ಟೋಟಲ್. ಡೆಫಿಸಿಟ್ ಅಂತ ಬಂದಾಗ ಟೋಟಲ್ ಬಾರೋವಿಂಗ್ ರಿಕ್ವೈರ್ಮೆಂಟ್ ಆಫ್ ದ ಗವರ್ಮೆಂಟ್ ಜಾಸ್ತಿ ಇರುತ್ತೆ. ಓಕೆನಾ. ರೀಸನ್ ಏನಪ್ಪಾ ಅಂದ್ರೆ ಇಟ್ ರೀಪ್ರೆಸೆಂಟ್ಸ್ ಎಕ್ಸೆಸ್ ಟೋಟಲ್ ಎಕ್ಸ್ಪೆಂಡಿಚರ್
ಎಕ್ಸ್ಪೆಂಡಿಚರ್ ಓವರ್ ದ ರಿಸಿಪ್ಟ್ಸ್ ಎಕ್ಸ್ಕ್ಲೂಡಿಂಗ್ ಬಾರೋವಿಂಗ್ಸ್. ನಿಜ ಹೌದಾ? ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಅಂಡ್ ಆರ್ ಎಕ್ಸ್ಪ್ಲೇನ್ಸ್ ದ ರೀಸನ್. ಆರ್ ಕರೆಕ್ಟ್ ಆಗಿ ಎ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೆ ಅಂತ. ಓಕೆನಾ? ನಾವು 7th ಕ್ವಶನ್ ವರೆಗೂ ಬಂದ್ಬಿಟ್ಟಿದೀವಿ. ನೀವು ಇಲ್ಲಿವರೆಗೂ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ನೀವು ನಿಜವಾಗ್ಲೂ ನಿಮ್ಮ 2ನೇ ತಾರೀಕು ಇರುವಂತ ಎಕ್ಸಾಮಿಗೆ ಸೀರಿಯಸ್ ಆಗಿದ್ದೀರಾ ಅಂತ ಅರ್ಥ. ಅದೇ ರೀತಿ ಈ ಒಂದು ವಿಡಿಯೋವನ್ನ ನಾನು ಹೇಳಿದ ಹಾಗೆ ಒಂದೊಂದು ಕ್ವಶನ್ ಅನ್ನು ನಾವು ಅನಲೈಸ್ ಮಾಡ್ತಾ ಹೋಗ್ತಾ ಇದೀವಿ. ಕಂಟಿನ್ಯೂ ಆಗಿ ನೋಡ್ತಾ ಹೋಗ್ಬೇಕು. ಅಸರ್ಷನ್ ರೀಸನಿಂಗ್ ಕ್ವಶನ್ ಅಂತ ಬಂದಾಗ ಒಂದು ವೇಳೆ ನಿಮಗೆ ಎ ಟ್ರೂ ಅಂತ ಗೊತ್ತಾದ್ರೆ ಎಲ್ಲೆಲ್ಲಿ ಎ ಟ್ರೂ ಇದೆ, ಬೋತ್ ಎ, ಇದು ಒಂದು ಆಪ್ಷನ್ ಕಂಟಿನ್ಯೂ ಆಗುತ್ತೆ. ಬೋತ್ ಎ ಅಂಡ್ ಆರ್ ಆರ್ ಟ್ರೂ, ಬೋತ್ ಎ ಅಂಡ್ ಆರ್ ಆರ್ ಟ್ರೂ, ಬೋತ್ ಎ ಟ್ರೂ, ಈ 3 ಆಪ್ಷನ್ಸ್ ಬರುತ್ತೆ. 4th ಆಪ್ಷನ್ಗೆ ನೀವು ಹೋಗಕ್ಕೆ ಹೋಗ್ಬೇಡಿ. ಒಂದು ವೇಳೆ ಎ ಟ್ರೂ ಆಗಿದ್ರೆ. ಎ ಮತ್ತೆ ಆರ್ ಎರಡೂ ಟ್ರೂ ಆಗಿದೆ ಅಂದ್ರೆ ಎ ಮತ್ತೆ ಬಿ ಈ ಎರಡು ಆಪ್ಷನ್ ಅಲ್ಲಿ ಒಂದು ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಸೊ ಸಿ ಮತ್ತೆ ಡಿ ಗೆ ನೀವು ಹೋಗುವಂತ ಅವಶ್ಯಕತೆನೇ ಇಲ್ಲ. ಅಂಡರ್ಸ್ಟುಡ್? ದೆನ್ 8th ಕ್ವಶನ್, ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2. ನೋಡಿ, ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ಸ್ ಇರುತ್ತೆ. ಇದರಲ್ಲಿ ಬೋತ್ ಟ್ರೂ, ಬೋತ್ ಫಾಲ್ಸ್, ಓನ್ಲಿ 1 is ಟ್ರೂ, ಓನ್ಲಿ 2 is ಟ್ರೂ, ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ಸ್ ಬೇರೆ ಬೇರೆ ರೀತಿ ಇರಬಹುದು. ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು. ಓಕೆ. ಸ್ಟೇಟ್ಮೆಂಟ್ 1, ರೆವೆನ್ಯೂ ಡೆಫಿಸಿಟ್ ಅರೈಸಸ್ ವೆನ್ ಕರೆಂಟ್ ಎಕ್ಸ್ಪೆಂಡಿಚರ್ ಎಕ್ಸಿಟ್ಸ್ ದ ಕರೆಂಟ್ ರಿಸಿಪ್ಟ್ಸ್. ಸ್ಟೇಟ್ಮೆಂಟ್ 2, ಫಿಸ್ಕಲ್ ಡೆಫಿಸಿಟ್ ಈಸ್ ಆಲ್ವೇಸ್ ಸ್ಮಾಲರ್ ದೆನ್ ದ ಬಜೆಟ್ ಡೆಫಿಸಿಟ್. ನೋಡಿ, ಮೊದಲನೇದಾಗಿ ರೆವೆನ್ಯೂ ಡೆಫಿಸಿಟ್ ಅರೈಸಸ್ ವೆನ್ ಕರೆಂಟ್ ಎಕ್ಸ್ಪೆಂಡಿಚರ್ ಎಕ್ಸಿಟ್ಸ್ ದ ಕರೆಂಟ್ ರಿಸಿಪ್ಟ್ಸ್. ಹೌದಾ? ಎಕ್ಸ್ಪೆಂಡಿಚರ್ ಎಕ್ಸಿಟ್ ಆಗುತ್ತೆ, ಕರೆಂಟ್ ರಿಸಿಪ್ಟ್ಸ್ ಗಿಂತ ಜಾಸ್ತಿ ಎಕ್ಸ್ಪೆಂಡಿಚರ್. ಸೊ 1 is ಟ್ರೂ. ಓಕೆ. ದೆನ್ ಸೆಕೆಂಡ್ ಟ್ರೂ ಇದೆ ಅಂತ ನೋಡಬೇಕು. ಫಿಸ್ಕಲ್ ಡೆಫಿಸಿಟ್ ಈಸ್ ಬ್ರಾಡರ್ ಅಂಡ್ ನಾಟ್ ನೆಸೆಸರಿಲಿ ಸ್ಮಾಲರ್ ದೆನ್ ಬಜೆಟ್ ಡೆಫಿಸಿಟ್. ಬಜೆಟ್ ಡೆಫಿಸಿಟ್ ಗಿಂತನೂ ಫಿಸ್ಕಲ್ ಡೆಫಿಸಿಟ್ ಈಸ್ ನಾಟ್ ಸ್ಮಾಲರ್, ಬ್ರಾಡರ್ ದೆನ್ ದ ಬಜೆಟ್ ಡೆಫಿಸಿಟ್. ಅರ್ಥ ಆಯ್ತಾ? ಸೊ ಓನ್ಲಿ 1 is ಟ್ರೂ ಅನ್ನೋದು ಕರೆಕ್ಟ್ ಆನ್ಸರ್. ದೆನ್ 9th ಕ್ವಶನ್ ನೋಡಿ, ಇನ್ಕ್ರೀಸ್ ಇನ್ ಕ್ಯಾಶ್ ರಿಸರ್ವ್ ರೇಷಿಯೋ CRR ಡಿಕ್ರೀಸಸ್ ದ ಲೆಂಡಿಂಗ್ ಕೆಪಾಸಿಟಿ ಆಫ್ ದ ಬ್ಯಾಂಕ್. ಹೌದು, ನಾನು ಈಗಲೇ ಹೇಳಿದೆ ನಿಮಗೆ, ಕ್ಯಾಶ್ ರಿಸರ್ವ್ ರೇಷಿಯೋ ಜಾಸ್ತಿ ಆದಾಗ ಅಷ್ಟು ರಿಸರ್ವ್ ಬ್ಯಾಂಕ್ ಕಡೆಗೆ ಕಮರ್ಷಿಯಲ್ ಬ್ಯಾಂಕಿನ ಹಣ ಫ್ಲೋ ಆಗುತ್ತೆ, ಅಷ್ಟು ಪರ್ಸೆಂಟೇಜ್. ಹೀಗಾಗಿ ಲೆಂಡಿಂಗ್ ಬ್ಯಾಂಕು ಲೋನ್ ಕೊಡುವಂತ ಕೆಪಾಸಿಟಿ ಕಡಿಮೆ ಆಗುತ್ತೆ. ಬ್ಯಾಂಕ್ಸ್ ಮಸ್ಟ್ ಕೀಪ್ ಹೈಯರ್ ಪೋರ್ಷನ್ ಆಫ್ ಡಿಪಾಸಿಟ್ಸ್ ವಿತ್ RBI. ಹೌದು, ಇದೇ ರೀಸನ್. ಯಾಕಂದ್ರೆ ಜಾಸ್ತಿ RBI ಕಡೆಗೆ ಹೋಗುತ್ತೆ. ಹೌದಾ? ಸೊ ಎ, ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಅಂಡ್ ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ದೆನ್ 10th ಕ್ವಶನ್ ನೋಡಿ, ದ ಕಾನ್ಸೆಪ್ಟ್ ಆಫ್ ಡೆಫಿಸಿಟ್ ಫಿನಾನ್ಸಿಂಗ್ ಇನ್ ಇಂಡಿಯಾ ಮೀನ್ಸ್. ಡೆಫಿಸಿಟ್ ಫಿನಾನ್ಸಿಂಗ್ ಅಂದ್ರೆ ಅರ್ಥ ಏನು? Printing new currency by RBI, excess of revenue receipts over the expenditure, government borrowings from IMF, reduction in the fiscal deficit. Deficit financing often refers to government borrowing from the central bank that increases the money supply. So ಇಲ್ಲಿ ಏನಾಗುತ್ತೆ ಹೇಳಿ, ಗವರ್ಮೆಂಟ್ ಬಾರೋವಿಂಗ್ ಫ್ರಮ್ ದ ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ಗವರ್ಮೆಂಟ್ ಬ್ಯಾಂಕ್ ಬಾರೋವಿಂಗ್ ಫ್ರಮ್ ದ ಸೆಂಟ್ರಲ್ ಬ್ಯಾಂಕ್ ಅಂತ ಇಲ್ಲ. ಸೊ ಪ್ರಿಂಟಿಂಗ್ ನ್ಯೂ ಕರೆನ್ಸೀಸ್ ಬೈ ದ RBI ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಓಕೆನಾ? ದೆನ್ ನೆಕ್ಸ್ಟ್ ಒನ್, ಸೆಲೆಕ್ಟ್ ದ ಕ್ವಾಲಿಟೇಟಿವ್ ಇನ್ಸ್ಟ್ರೂಮೆಂಟ್ಸ್ ಆಫ್ ಮಾನಿಟರಿ ಪಾಲಿಸಿ. ಕ್ವಾಲಿಟೇಟಿವ್ ಕೇಳ್ತಾ ಇದ್ದಾರೆ. ಓಕೆನಾ? ಕ್ವಾಂಟಿಟೇಟಿವ್ ಮೇಲೆ ನೋಡಿದ್ವಿ ನಾವು, ಕ್ವಾಂಟಿಟೇಟಿವ್ ಅಥವಾ ಕ್ವಾಲಿಟೇಟಿವ್ ಇಂದ ಕ್ವಶನ್ ಬಂದೇ ಬರುತ್ತೆ. ಸೊ ಸೆಲೆಕ್ಟ್ ದ ಕ್ವಾಲಿಟೇಟಿವ್ ಅಂತ ಕೇಳ್ತಾ ಇದ್ದಾರೆ. ಸೊ ಓಪನ್ ಮಾರ್ಕೆಟ್ ಆಪರೇಷನ್, CRR, ಬ್ಯಾಂಕ್ ರೇಟ್, ಇವುಗಳು ಕ್ವಾಂಟಿಟೇಟಿವ್ ಅಲ್ಲಿ ಬರುತ್ತೆ. ಸೆಲೆಕ್ಟಿವ್ ಕ್ರೆಡಿಟ್ ಕಂಟ್ರೋಲ್, ಮಾರಲ್ ಸುಯೇಷನ್, ಮಾರ್ಜಿನ್ ರಿಕ್ವೈರ್ಮೆಂಟ್, ನೋಡಿ ಇವುಗಳು ಕ್ವಾಲಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೇಜರ್ಸ್ ಆಗಿದೆ. ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆನ್ ಆಟೋಮೆಟಿಕ್ ಸ್ಟೆಬಿಲೈಸರ್ ಇನ್ ಫಿಸ್ಕಲ್ ಪಾಲಿಸಿ. ಆಟೋಮೆಟಿಕ್ ಸ್ಟೆಬಿಲೈಸರ್ ಯಾವುದು ಅಲ್ಲ ಅಂತ ಕೇಳ್ತಾ ಇದ್ದಾರೆ. ವಾಟ್ ಡು ಯು ಮೀನ್ ಬೈ ಆಟೋಮೆಟಿಕ್ ಸ್ಟೆಬಿಲೈಸರ್? ಸೊ ಆಟೋಮೆಟಿಕ್ ಸ್ಟೆಬಿಲೈಸರ್ ಅಂದ್ರೆ ಎಕ್ಸ್ಟ್ರಾ ಎಫರ್ಟ್ಸ್ ಇನ್ನು ನಾವು ಮಾಡ್ತಾ ಇಲ್ಲ. ದೇ ಆರ್ ಪಾರ್ಟ್ ಆಫ್ ಗವರ್ಮೆಂಟ್ ಬಜೆಟ್. ಓಕೆ, ನಾವು ಗವರ್ಮೆಂಟ್ ಬಜೆಟ್ ಇನ ಪಾರ್ಟ್ ಆಗಿರುತ್ತೆ. ಅವು ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ತಾ ಇರುತ್ತೆ ಆ ಒಂದು ಇಕನಾಮಿಕ್ ಸ್ಟೆಬಿಲಿಟಿಯನ್ನ. ಓಕೆ, ಲೈಕ್ ಟ್ಯಾಕ್ಸಸ್ ಆಗಿರಬಹುದು, ಅನ್ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಆಗಿರಬಹುದು, ಆ ರೀತಿ. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅನ್ ಆಟೋಮೆಟಿಕ್ ಸ್ಟೆಬಿಲೈಸರ್ ಅಂತ ಕೇಳ್ತಾ ಇದ್ದಾರೆ. ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಹೌದು, ಅನ್ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಹೌದು, ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಬೈ ಗವರ್ಮೆಂಟ್, ಸೋಷಿಯಲ್ ಸೆಕ್ಯೂರಿಟಿ ಪೇಮೆಂಟ್. ನೋಡಿ, ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಬೈ ಗವರ್ಮೆಂಟ್ ಬರೋದಿಲ್ಲ. ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಬೈ ರಿಕ್ವೈರ್ಸ್ ಡೆಲಿಬರೇಟ್ ಆಕ್ಷನ್. ಮೊದಲನೇದಾಗಿ ನನಗೆ ಹೇಳಿ, ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಬೈ ಗವರ್ಮೆಂಟ್ ಅಂದ್ರೆ ಏನು, ನಿಮ್ಗೆ ಅರ್ಥ ಗೊತ್ತು? ಅಂದ್ರೆ ಗವರ್ಮೆಂಟಿನ ಸ್ಪೆಂಡಿಂಗಿನ ಒಂದು ಪಾರ್ಟ್ ಅದು ತುಂಬಾ ಪ್ಲಾನಿಂಗ್ ಮತ್ತೆ ಡಿಸಿಷನ್ ಇಂದ ಆಗಿರುತ್ತೆ. ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಅಂದ್ರೆ ಏನು, ಪ್ಲಾನ್ಡ್ ಮತ್ತೆ ಡಿಸೈಡೆಡ್ ಇರುತ್ತೆ, ಅದು ಆಟೋಮೆಟಿಕ್ ಆಗಿ ಇರೋದಿಲ್ಲ. ಸೊ discretionary spending by government is the not a part of automatic stabilizer. Okay na? Then next 13th question ನೋಡಿ, according to the theory of comparative advantage. ನೋಡಿ, ಇಲ್ಲಿಯವರೆಗೂ ಏನಾಯ್ತು, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇನ ಕ್ವಶನ್ಸ್ ಬಂತು, ಇವಾಗ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇನ ಕ್ವಶನ್ಸ್ ಬರ್ತಾ ಇದೆ. ಅಕಾರ್ಡಿಂಗ್ ಟು ದ ಥಿಯರಿ ಆಫ್ ಕಂಪ್ಯಾರಿಟಿವ್ ಅಡ್ವಾಂಟೇಜ್, ಟ್ರೇಡ್ ಆಕರ್ಸ್ ಬಿಕಾಸ್ ಕಂಪ್ಯಾರಿಟಿವ್ ಕಾಸ್ಟ್ ಅಡ್ವಾಂಟೇಜ್ ಇದೆ. ಟ್ರೇಡ್, ಎರಡು ಕಂಟ್ರಿಗಳ ಮಧ್ಯೆ ಟ್ರೇಡ್ ಯಾಕಾಗಿರುತ್ತೆ,
ಒನ್ ಕಂಟ್ರಿ ಕ್ಯಾನ್ ಪ್ರೊಡ್ಯೂಸ್ ಎವ್ರಿಥಿಂಗ್ ಮೋರ್ ಎಫಿಷಿಯೆಂಟ್ಲಿ, ಒಂದು ಕಂಟ್ರಿ ಎಲ್ಲವನ್ನು ಎಫಿಷಿಯೆಂಟ್ ಆಗಿ ಪ್ರೊಡ್ಯೂಸ್ ಮಾಡುತ್ತೆ ಅಂತಾನ. ಅಪಾರ್ಚುನಿಟಿ ಕಾಸ್ಟ್ ಡಿಫರ್ ಬಿಟ್ವೀನ್ ದ ಕಂಟ್ರೀಸ್. ನೋಡಿ, ಕಂಪ್ಯಾರಿಟಿವ್ ಕಾಸ್ಟ್ ಅಡ್ವಾಂಟೇಜ್ ಅಂತ ಬಂದಾಗ ಯಾವಾಗ ಇಟ್ಕೊಳ್ಳಿ, ಅಪಾರ್ಚುನಿಟಿ ಕಾಸ್ಟ್. ಓಕೆನಾ, ಅಪಾರ್ಚುನಿಟಿ ಕಾಸ್ಟ್ is related to comparative cost advantage theory. Ricardo theory holds that difference in opportunity cost drive trade. Okay na. Then Heckscher-Ohlin theory. Next ನೋಡಿ, Heckscher-Ohlin theory explains trade based on HO theory ಅಂತ ಕರೀತಾರೆ, Heckscher-Ohlin theory ಅಂತ ಕರೀತಾರೆ. ಟೆಕ್ನಾಲಜಿ ಡಿಫರೆನ್ಸಸ್ ಅನ್ನ ಹೇಳುತ್ತಾ, ಫ್ಯಾಕ್ಟರ್ ಎಂಡೋಮೆಂಟ್. ನೋಡಿ, ಫ್ಯಾಕ್ಟರ್ ಎಂಡೋಮೆಂಟ್ ನಾನು ತುಂಬಾ ಸಲ ಲೈವ್ ಕ್ಲಾಸ್ ಅಲ್ಲಿ ಹೇಳಿದೀನಿ. Heckscher-Ohlin theory explains trade based on factor endowment of countries. Okay. Then Heckscher-Ohlin theory posits countries export goods that intensively use their abundant factor. ಅಂದ್ರೆ ಯಾವ ಫ್ಯಾಕ್ಟರ್ ಅಲ್ಲಿ ಅಬ್ಡನ್ಸ್ ಇದೆ, ಜಾಸ್ತಿ ಇದೆ, ಅದನ್ನ ಯೂಸ್ ಮಾಡುತ್ತೆ ಅಂತ ಕಂಟ್ರಿ, ಅದನ್ನ ಎಕ್ಸ್ಪೋರ್ಟ್ ಮಾಡುತ್ತೆ. ಓಕೆನಾ, ಫ್ಯಾಕ್ಟರ್ ಎಂಡೋಮೆಂಟ್ ಥಿಯರಿ. Then question number 15, in the product life cycle theory, Vernon theory, firms initially export from. ನೋಡಿ, ಪ್ರಾಡಕ್ಟ್ ಲೈಫ್ ಸೈಕಲ್ ಇರುತ್ತೆ, ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಯಾವ ಪ್ರಾಡಕ್ಟಿನ ಲೈಫ್ ಸೈಕಲಿನ ಯಾವ ಸ್ಟೇಜ್ ಅಲ್ಲಿ ಪ್ರಾಡಕ್ಟ್ ಹೇಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೆ. ಸೊ ಪ್ರಾಡಕ್ಟ್ ಲೈಫ್ ಸೈಕಲ್ ನಿಮ್ಗೆ ಗೊತ್ತು, ಇಂಟ್ರೊಡಕ್ಷನ್, ಗ್ರೋತ್, ಮ್ಯಾಚುರಿಟಿ, ಡಿಕ್ಲೈನ್ ಸ್ಟೇಜ್ ಇರುತ್ತೆ. ಇನ್ ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿ, ಫರ್ಮ್ ಇನಿಷಿಯಲಿ ಎಕ್ಸ್ಪೋರ್ಟ್ಸ್ ಫ್ರಮ್ ಡೆವಲಪ್ಡ್ ಕಂಟ್ರೀಸ್ ಟು ದ ಡೆವಲಪಿಂಗ್ ಕಂಟ್ರೀಸ್. ಹೌದು, ನೋಡಿ, ಮೊದಲನೇದಾಗಿ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಇನೋವೇಷನ್ ಆಗುತ್ತೆ, ಅಲ್ಲಿಂದ ಡೆವಲಪಿಂಗ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಆಗುತ್ತೆ. ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೆ. Vernon's PLC suggests new product originates in developed countries and then are diffused. Okay. Then question number 16 ಏನ್ ಹೇಳ್ತಾ ಇದೆ ನೋಡಿ, ಸ್ಟೇಟ್ಮೆಂಟ್ಸ್ ಇದೆ. ಈ ಕ್ವಶನ್ ನಿಮಗೆ ಗೊತ್ತು, ಮೋಡ್ಸ್ ಆಫ್ ಎಂಟ್ರಿಂಗ್ ಇಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಇಂದ ಕ್ವಶನ್ 100% ಬರುತ್ತೆ. ಫಿನಾನ್ಸ್, ಫ್ರಾಂಚೈಸಿಂಗ್, ಲೈಸೆನ್ಸಿಂಗ್, ಇಂಪೋರ್ಟ್, ಎಕ್ಸ್ಪೋರ್ಟ್, ಇವುಗಳಿಂದ. ಓಕೆ. ಲೈಸೆನ್ಸಿಂಗ್ ಅಲೌಸ್ ಫಾರಿನ್ ಫರ್ಮ್ ಟು ಯೂಸ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಫಾರ್ ಅ ಫೀಸ್. ನಿಜ, ಲೈಸೆನ್ಸಿಂಗ್ ಅಲ್ಲಿ ಏನಾಗುತ್ತೆ ಹೇಳಿ, ಆ ಲೈಸೆನ್ಸ್ ಅನ್ನು ಯೂಸ್ ಮಾಡಿಕೊಂಡು ಫೀ ಅನ್ನ ಕೊಡ್ತಾರೆ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಫ್ರಾಂಚೈಸಿಂಗ್ ಇನ್ವಾಲ್ವ್ಸ್ ಗ್ರೇಟರ್ ಬ್ರ್ಯಾಂಡ್ ಕಂಟ್ರೋಲ್ ಅಂಡ್ ಸ್ಟ್ಯಾಂಡರ್ಡೈಸ್ಡ್ ಬಿಸ್ನೆಸ್ ಫಾರ್ಮ್ಯಾಟ್ ಕಂಪೇರ್ ಟು ಲೈಸೆನ್ಸಿಂಗ್. ಫ್ರಾಂಚೈಸಿಂಗ್ ಈಸ್ ಸ್ಟ್ಯಾಂಡರ್ಡ್ ಫಾರ್ಮ್. ಯಾಕಂದ್ರೆ ಈಗ ನಾವು ಡಾಮಿನೋಸ್ನ ಒಂದು ಎಕ್ಸಾಂಪಲ್ ಕೊಡ್ತಿರ್ತೀನಿ ನಾನು, ಎಲ್ಲಿ ಹೋದ್ರು ಡಾಮಿನೋಸ್ ಪಿಜ್ಜಾ ಒಂದೇ ತರ ಸಿಗುತ್ತೆ ನಿಮಗೆ. ಮೆಕ್ಡಾನಲ್ಡ್ಸ್, ಡಾಮಿನೋಸ್ ಆಗಿರ್ಬೋದು ಅಥವಾ KFCs ಆಗಿರ್ಬೋದು, ಯಾಕಂದ್ರೆ ಅವರು ಒಂದೇ ಫಾರ್ಮ್ಯಾಟ್ ಅನ್ನ, ಸ್ಟ್ಯಾಂಡರ್ಡೈಸ್ಡ್ ಬಿಸ್ನೆಸ್ ಅನ್ನ ಫಾಲೋ ಮಾಡ್ತಾರೆ. ಸೊ ಏನು ಬೋತ್ ಟ್ರೂ ಅನ್ನೋದು ನಿಜ. Then question number 17, which of the following is not mode of entry into international business? ಯಾವುದು ಅಲ್ಲ. ಜಾಯಿಂಟ್ ವೆಂಚರ್, ಎಕ್ಸ್ಪೋರ್ಟಿಂಗ್, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್, ಫ್ರಾಂಚೈಸಿಂಗ್. ನೋಡಿ, ಎಂಟ್ರಿಂಗ್ ಇಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ಜಾಯಿಂಟ್ ವೆಂಚರ್, ಎಕ್ಸ್ಪೋರ್ಟಿಂಗ್, ಫ್ರಾಂಚೈಸಿಂಗ್ ಗಳು ಹೌದು. FPI ಇಸ್ ದ ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟ್. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತೀವಿ ನಾವು. ನಾಟ್ ಅ ಡೈರೆಕ್ಟ್ ಆಪರೇಷನಲ್ ಎಂಟ್ರಿ. ಇದು ಡೈರೆಕ್ಟ್ ಆಪರೇಷನಲ್ ಎಂಟ್ರಿ ಅಲ್ಲ. ಲೈಕ್ JVs, ಜಾಯಿಂಟ್ ವೆಂಚರ್ಸ್, ಎಕ್ಸ್ಪೋರ್ಟಿಂಗ್ ಅಂಡ್ ಫ್ರಾಂಚೈಸಿಂಗ್. ಓಕೆ. Then 18th question, in a joint venture both domestic and foreign partners share ownership and control. Okay, ಇಬ್ರು ಕೂಡ ಜಾಯಿಂಟ್ ವೆಂಚರ್ ಅಂದ್ರೆ ಫಾರಿನ್ ಪಾರ್ಟ್ನರ್ ಮತ್ತೆ ಆ ಒಂದು ಡೊಮೆಸ್ಟಿಕ್ ಪಾರ್ಟ್ನರ್ ಇಬ್ರು ಕೂಡ ಓನರ್ಶಿಪ್ ಅನ್ನು ಜಾಯಿಂಟ್ಲಿ ಓನ್ ಮಾಡ್ತಾರೆ. ಇಟ್ ಹೆಲ್ಪ್ಸ್ ಫಾರಿನ್ ಫರ್ಮ್ಸ್ ಓವರ್ಕಮ್ ಎಂಟ್ರಿ ಬ್ಯಾರಿಯರ್ಸ್ ಇನ್ ದ ಹೋಸ್ಟ್ ಕಂಟ್ರಿ. ನಿಜ ಅಲ್ವಾ, ಎಂಟ್ರಿ ಬ್ಯಾರಿಯರ್ಸ್ ಇರುತ್ತೆ, ಲೈಸೆನ್ಸಿಂಗ್ ಇದರ ಒಂದು ಪ್ರಾಬ್ಲಮ್ ಇರುತ್ತೆ, ಅದು ಸಾಲ್ವ್ ಆಗುತ್ತೆ. ಸೊ both A and R are true and R explains A correctly. Okay. 19th question, match the following. ನೋಡಿ, ಲಿಸ್ಟ್ ಎ ಅಲ್ಲಿ ಕಂಪ್ಯಾರಿಟಿವ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿ, ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿ, ಅಬ್ಸಲ್ಯೂಟ್ ಅಡ್ವಾಂಟೇಜ್ ಥಿಯರಿ, ಫ್ಯಾಕ್ಟರ್ ಎಂಡೋಮೆಂಟ್ ಥಿಯರಿ, ಇವುಗಳಲ್ಲಿ 1, 2, 3, 4 ಇದರ ಒಂದು ಡೆವಲಪ್ ಯಾರು ಮಾಡಿದ್ದಾರೆ ಅದನ್ನ ಕೊಟ್ಟಿದ್ದಾರೆ. ಇದನ್ನ ನೀವು ಮ್ಯಾಚ್ ಮಾಡಬೇಕು. ನನಗೆ ಹೇಳಿ, ಕಂಪ್ಯಾರಿಟಿವ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿಯನ್ನ ಯಾರು ಕೊಟ್ಟಿದ್ದಾರೆ? ಕಂಪ್ಯಾರಿಟಿವ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿ, ಡೇವಿಡ್ ರಿಕಾರ್ಡೋ. ಓಕೆ. ದೆನ್ ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿ ಇವಾಗಲೇ ನಾವು ನೋಡಿದ್ವಿ, ವರ್ನನ್. ಓಕೆ. ಅಬ್ಸಲ್ಯೂಟ್ ಅಡ್ವಾಂಟೇಜ್ ಥಿಯರಿ ಇಸ್ ಗಿವನ್ ಬೈ ಆಡಮ್ ಸ್ಮಿತ್, ನಮಗೆ ಗೊತ್ತಿದೆ. ಫ್ಯಾಕ್ಟರ್ ಎಂಡೋಮೆಂಟ್ ಥಿಯರಿ ಇಸ್ ಹೆಕ್ಸ್ಚರ್ ಅಂಡ್ ಓಹ್ಲಿನ್. ವೆರಿ ಈಸಿ. ಅಂದ್ರೆ ಈ ಒಂದು ಕಾನ್ಸೆಪ್ಟ್ ಇಂದ ಕ್ವಶನ್ ಬಂದೇ ಬರುತ್ತೆ ನಾನು ನೋಡಿದ ಪ್ರಕಾರ. ಸೊ ನಾನು ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಓಕೆ. ದೆನ್ ನೆಕ್ಸ್ಟ್ ಒನ್, ಫ್ರೀ ಟ್ರೇಡ್ ಇಂಪ್ರೂವ್ಸ್ ಗ್ಲೋಬಲ್ ಎಫಿಷಿಯನ್ಸಿ ಇನ್ ರಿಸೋರ್ಸ್ ಅಲೋಕೇಶನ್. ಫ್ರೀ ಟ್ರೇಡ್ ಇಂದ ಏನಾಗುತ್ತೆ, ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ, ಇಂಪ್ರೂವ್ಸ್ ಗ್ಲೋಬಲ್ ಎಫಿಷಿಯನ್ಸಿ ಇನ್ ರಿಸೋರ್ಸ್ ಅಲೋಕೇಶನ್. ಓಕೆ. ರೀಸನ್ ಏನು? Okay, because countries specialize in goods where they have comparative advantage. Both A and R are true and R explains A correctly. ನೋಡಿ, ಇದು ಅಸರ್ಷನ್, ಇದು ರೀಸನ್. ಓಕೆನಾ. ಮೊದಲನೇದಾಗಿ ಫ್ರೀ ಟ್ರೇಡ್ ಇಂಪ್ರೂವ್ಸ್ ಗ್ಲೋಬಲ್ ಎಫಿಷಿಯನ್ಸಿ ಇನ್ ರಿಸೋರ್ಸ್ ಅಲೋಕೇಶನ್. ರಿಸೋರ್ಸ್ ಅಲೋಕೇಶನ್ ಅಲ್ಲಿ ಎಫಿಷಿಯನ್ಸಿ ಆಗುತ್ತೆ. ನನ್ನ ಹತ್ರ ಯಾವ ರಿಸೋರ್ಸಸ್ ಇಲ್ಲ, ಬೇರೆ ಕಂಟ್ರಿ ಹತ್ರ ಇದೆ, ಅವರಿಂದ ನಾನು ಇಂಪೋರ್ಟ್ ಮಾಡ್ಕೊಳ್ತೀನಿ, ನಾನು ಎಕ್ಸ್ಪೋರ್ಟ್ ಮಾಡ್ತೀನಿ, ನನ್ನ ಹತ್ರ ಯಾವುದೇ ಎಕ್ಸ್ಟ್ರಾ ಇದೆ. ಸೊ ರೀಸನ್ ಏನಪ್ಪಾ ಅಂದ್ರೆ, ಬಿಕಾಸ್ ಕಂಟ್ರಿ ಸ್ಪೆಷಲೈಸ್ ಇನ್ ಗೂಡ್ಸ್, ಯಾವ್ದ್ರಲ್ಲಿ ನನ್ನ ಹತ್ರ ರಿಸೋರ್ಸಸ್ ಇದೆ ಅದರಲ್ಲಿ ನಾನು ಸ್ಪೆಷಲೈಸೇಷನ್ ಮಾಡ್ತೀನಿ. Where they have comparatively advantage, comparatively ಹತ್ರ advantage ಇದ್ದಾಗ. So both A and R are true and R explains A correctly. ಹೌದಾ. Then
Question number 21. In wholly owned subsidiaries, foreign company owns 100% equity. ಹೌದಾ? 100% equity in host country. 100% equity ಅನ್ನ wholly ಅಂದ್ರೆ 100% ಅಂತ ಅರ್ಥ. Statement 2. It gives complete control but involves higher risk and cost. ಎರಡು ಕೂಡ ನಿಜ. ಕಂಪ್ಲೀಟ್ ಒಂದು ಕಂಟ್ರೋಲ್ ಇದ್ರೂ ಕೂಡ ರಿಸ್ಕ್ ಕೂಡ ಇದೆ. ಸೊ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ದೆನ್ FDI ಇಂದ ಕ್ವಶನ್ ಬರ್ತಾ ಇದೆ ನೋಡಿ. FDI ಮತ್ತೆ FPI ಮಧ್ಯದ ಡಿಫರೆನ್ಸ್ ಏನು? ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮತ್ತೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಮಧ್ಯದ ಡಿಫರೆನ್ಸ್ ಏನು? FDI ಇನ್ವಾಲ್ವ್ಸ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್, FPI ಡಸ್ ನಾಟ್. ಇದರಲ್ಲಿ FDI ಇಲ್ಲಿ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಇದೆ, FPI ಇಲ್ಲಿ ಇಲ್ಲ. ಅಂದ್ರೆ ನಾನು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂದ್ರೆ ಯಾವುದೋ ಕಂಪನಿಯ ಶೇರ್ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಒಂದು ಮ್ಯಾನೇಜ್ಮೆಂಟ್ ನನ್ನ ಕಂಟ್ರೋಲ್ ಇರೋದಿಲ್ಲ. ಅದೇ ನಾನು ಮರ್ಜರ್ ಮಾಡ್ಕೊಳ್ತಾ ಇದ್ದೀನಿ ಅಥವಾ ನಾನು ಲೈಸೆನ್ಸಿಂಗ್, ಫ್ರಾಂಚೈಸಿಂಗ್, ಇಂಪೋರ್ಟ್, ಎಕ್ಸ್ಪೋರ್ಟ್ ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ನನ್ನ ಒಂದು ಫುಲ್ಲಿ ವೆಂಚರ್ ತೆಗಿತಾ ಇದ್ದೀನಿ ಅಂದ್ರೆ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಇರುತ್ತೆ. ಓಕೆ, ಸೊ FDI ಟಿಪಿಕಲಿ ಇಂಪ್ಲೈಸ್ ಲಾಸ್ಟಿಂಗ್ ಇಂಟ್ರೆಸ್ಟ್ ಅಂಡ್ ಮ್ಯಾನೇಜರ್ ಕಂಟ್ರೋಲ್ ಇರುತ್ತೆ. FPI ಈಸ್ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಇನ್ ಸೆಕ್ಯೂರಿಟಿ. ಅರ್ಥ ಆಗ್ತಾ ಇದೆಯಾ? ಸೊ FDI A is correct. Both are short term investments ಇಲ್ಲ. Okay, both involves transfer of technology. No. FPI implies ownership control. No. Okay, so FDI involves management control. FDI ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನಾವು ಯಾವುದೋ ಒಂದು ಫಾರ್ಮ್ ಆಫ್ ಬಿಸ್ನೆಸ್ ಅನ್ನ ಮಾಡ್ತಾ ಇದೀವಿ, ಅಲ್ಲಿ ನಮ್ಮ ಹತ್ರ ಏನಿರುತ್ತೆ ಹೇಳಿ, ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಇರುತ್ತೆ. FPI ಅಂದ್ರೆ ಬೇರೆ ಕಂಪನಿಯ ಸ್ಟಾಕ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಿದ ಹಾಗೆ. ದೆನ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ನೋಡಿ, ಇಲ್ಲಿಯವರೆಗೂ ಏನಾಯ್ತು, ಕ್ವಶನ್ಸ್ ವೇರ್ ಫ್ರಾಮ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಓಕೆನಾ? ಮುಂದಿನ ಕ್ವಶನ್ಸ್ ಏನ್ ಬರ್ತಾ ಇದೆ, ಇವುಗಳು ಇಕನಾಮಿಕ್ಸ್ ನ ಕ್ವಶನ್ಸ್ ಆಗಿದೆ. ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಮೇಜರ್ಸ್. ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಏನನ್ನ ಹೇಳುತ್ತೆ ಹೇಳಿ, ಡಿಗ್ರಿ ಆಫ್ ರೆಸ್ಪಾನ್ಸಿವ್ನೆಸ್ ಆಫ್ ದ ಡಿಮಾಂಡ್ ಟು ದ ಚೇಂಜ್ ಇನ್ ಪ್ರೈಸ್. ಪ್ರೈಸ್ ಅಲ್ಲಿ ಆಗುತ್ತಿರುವಂತಹ ಚೇಂಜ್ ಇಂದ ಡಿಮಾಂಡ್ ಅಲ್ಲಿ ಏನ್ ಚೇಂಜ್ ಆಗುತ್ತೋ ಅದನ್ನ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂತ ಕರಿತೀವಿ. ಇಷ್ಟನ್ನ ನೆನಪಿಟ್ಕೊಳ್ಳಿ. ನಿಮ್ಮ ಎಕ್ಸಾಮ್ ನಾಡಿದ್ದು ಇದೆ. ಈ ಲಾಸ್ಟ್ ಮೂಮೆಂಟ್ ಅಲ್ಲಿ ಇಷ್ಟು ಕ್ಲಾರಿಟಿ ನಿಮಗೆ ಸಿಗ್ತಾ ಇದೆ ಈ ವಿಡಿಯೋದಿಂದ ಅಂದ್ರೆ ಇದಕ್ಕಿಂತ ಬೆಸ್ಟ್ ನಿಮ್ಗೆ ಯಾವುದು ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟು ಕ್ಲಾರಿಟಿ. ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂದ್ರೆ ಏನು, ಒಂದೇ ಲೈನ್ ಅಲ್ಲಿ ಡಿಗ್ರಿ ಆಫ್ ರೆಸ್ಪಾನ್ಸಿವ್ನೆಸ್ ಆಫ್ ದ ಡಿಮಾಂಡ್ ಅಂದ್ರೆ ಡಿಮಾಂಡ್ ಅಲ್ಲಿ ಆಗುತ್ತಿರುವಂತಹ ಚೇಂಜ್ ಯಾವುದರ ಕಾರಣದಿಂದ ಆಗ್ತದೆ, ಪ್ರೈಸ್ ಅಲ್ಲಿ ಆಗುತ್ತಿರುವಂತಹ ಚೇಂಜ್ ಇಂದ. ಇದನ್ನ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂತ ಹೇಳ್ತಾ ಇದ್ದೀವಿ. ವೆನ್ ಡಿಮಾಂಡ್ ಚೇಂಜಸ್ ಇನ್ ಗ್ರೇಟರ್ ಪ್ರಪೋರ್ಷನ್, ಡಿಮಾಂಡ್ ಜಾಸ್ತಿ ಪ್ರಪೋರ್ಷನ್ ಚೇಂಜ್ ಆಗ್ತಾ ಇದೆ ಟು ಪ್ರೈಸ್ ಚೇಂಜ್. ಪ್ರೈಸ್ ಚೇಂಜ್ ಅಲ್ಲಿ ಆಗುತ್ತಿರುವಂತಹ ಚೇಂಜ್ ಗಿಂತ ಪ್ರಪೋರ್ಷನೇಟ್ಲಿ ಜಾಸ್ತಿ ಚೇಂಜ್ ಡಿಮಾಂಡ್ ಅಲ್ಲಿ ಆಗ್ತಾ ಇದೆ ಅನ್ಕೊಳ್ಳಿ. ಓಕೆನಾ? ಅದಕ್ಕೆ ನಾವು ಏನಂತ ಕರಿತೀವಿ, ಪರ್ಫೆಕ್ಟ್ಲಿ ಇಲಾಸ್ಟಿಕ್, ರಿಲೇಟಿವ್ಲಿ ಇಲಾಸ್ಟಿಕ್, ಯೂನಿಟರಿ ಇಲಾಸ್ಟಿಕ್, ರಿಲೇಟಿವ್ಲಿ ಇನ್ಇಲಾಸ್ಟಿಕ್. ನೋಡಿ, ಇದಕ್ಕೆ ನಾವೇನಂತ ಕರಿತೀವಿ ನೋಡಿ, ರಿಲೇಟಿವ್ಲಿ ಇಲಾಸ್ಟಿಕ್. ರಿಲೇಟಿವ್ಲಿ ಇಲಾಸ್ಟಿಕ್ ಡಿಮಾಂಡ್ ಮೀನ್ಸ್ ಪರ್ಸೆಂಟೇಜ್ ಆಫ್ ಚೇಂಜ್ ಇನ್ ಕ್ವಾಂಟಿಟಿ ಡಿಮಾಂಡೆಡ್ ಎಕ್ಸಿಡ್ಸ್. ಓಕೆ, ರಿಲೇಟಿವ್ಲಿ ಇಲಾಸ್ಟಿಕ್ ಅಂದ್ರೆ ಅರ್ಥ ಏನು, ಪರ್ಸೆಂಟೇಜ್ ಆಫ್ ಚೇಂಜ್ ಇನ್ ಕ್ವಾಂಟಿಟಿ ಡಿಮಾಂಡೆಡ್ ಎಕ್ಸಿಡ್ಸ್ ಜಾಸ್ತಿ ಇದೆ, ಪರ್ಸೆಂಟೇಜ್ ಆಫ್ ಚೇಂಜ್ ಇನ್ ಪ್ರೈಸ್. ಓಕೆ, ದೆನ್ if the price elasticity of demand is 1, total revenue is price elasticity of demand is equal to 1 ಇದೆ ಅಂದ್ರೆ ಅದರ ಅರ್ಥ ಯೂನಿಟರಿ ಇಲಾಸ್ಟಿಕ್ ಅಂತ. ಇದು ನೆನಪಿಟ್ಕೊಳ್ಳಿ. ಪ್ರೈಸ್ elasticity of demand is 1 ಅಂದ್ರೆ ಯೂನಿಟರಿ ಇಲಾಸ್ಟಿಕ್. ಓಕೆ, elasticity is equal to 1, total revenue remains the constant ಅಂದ್ರೆ ಪ್ರೈಸ್ ಅಲ್ಲಿ ಆಗುತ್ತಿರುವಂತ ಚೇಂಜ್ ಇಂದ ಇಲಾಸ್ಟಿಸಿಟಿ ಡಿಮಾಂಡ್ ಅಲ್ಲಿ ಏನು ಚೇಂಜ್ ಆಗ್ತಾ ಇಲ್ಲ ಅಂದ್ರೆ ಏನು, elasticity of demand is equal to 1 ಅಂತ ಅರ್ಥ. ಓಕೆನಾ? ಟೋಟಲ್ ರೆವೆನ್ಯೂ ಅಷ್ಟೇ ಇರುತ್ತೆ, ಯಾಕಂದ್ರೆ ಪ್ರೈಸ್ ಅಲ್ಲಿ ಚೇಂಜ್ ಆದ್ರೂ ಕೂಡ ಡಿಮಾಂಡ್ ಅಲ್ಲಿ ಚೇಂಜ್ ಆಗೇ ಇಲ್ಲ. ರೆವೆನ್ಯೂ ಅಲ್ಲಿ ಹೇಗೆ ಚೇಂಜ್ ಆಗುತ್ತೆ, ಟೋಟಲ್ ರೆವೆನ್ಯೂ ರಿಮೇನ್ಸ್ ಕಾನ್ಸ್ಟಂಟ್. ನೋಡಿ ಯಾವ ರೀತಿ ಅಪ್ಲೈಡ್ ಕ್ವಶನ್ ಕೇಳ್ತಾರೆ, ವೆನ್ ಪ್ರೈಸ್ ಚೇಂಜಸ್. ಸೊ ಏನ್ ಹೇಳ್ತಾ ಇದ್ದಾರೆ, ರಿಮೇನ್ಸ್ ಅನ್ಚೇಂಜ್ಡ್. ಓಕೆ, ಕ್ವಶನ್ ನಂಬರ್ 26. ಕ್ರಾಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಬಿಟ್ವೀನ್ ಟೀ ಅಂಡ್ ಕಾಫಿ ಇಸ್ ಲೈಕ್ಲಿ ಟು ಬಿ ಪಾಸಿಟಿವ್. ಯಾಕಂದ್ರೆ ಅವೆರಡು ಸಬ್ಸ್ಟಿಟ್ಯೂಟ್ ಆಗಿದೆ. ಸಬ್ಸ್ಟಿಟ್ಯೂಟ್ಸ್ ಹ್ಯಾವ್ ಪಾಸಿಟಿವ್ ಕ್ರಾಸ್ ಇಲಾಸ್ಟಿಸಿಟಿ. ಯಾವಾಗ ನೆನ್ಪಿಟ್ಕೊಳ್ಳಿ, ಎರಡು ಪ್ರಾಡಕ್ಟ್ ಸಬ್ಸ್ಟಿಟ್ಯೂಟ್ ಆಗಿದ್ರೆ ಅವುಗಳ ಮಧ್ಯದ ಕ್ರಾಸ್ ಇಲಾಸ್ಟಿಸಿಟಿ ಪಾಸಿಟಿವ್ ಆಗಿರುತ್ತೆ. ಅಂದ್ರೆ ಒಂದರ ಬೆಲೆ ಕಡಿಮೆ ಆದ್ರೆ ಇನ್ನೊಂದರ ಡಿಮಾಂಡ್ ಜಾಸ್ತಿ, ಒಂದರ ಬೆಲೆ ಜಾಸ್ತಿ ಆದ್ರೆ ಇನ್ನೊಂದರ ಡಿಮಾಂಡ್ ಜಾಸ್ತಿ ಆಗತ್ತೆ. ಅಂದ್ರೆ ಇವಾಗ ಕಾಫಿ ಬೆಲೆ ಜಾಸ್ತಿ ಆದ್ರೆ ಜನ ಟೀ ಕಡೆಗೆ ಹೋಗ್ತಾರೆ, ಟೀದ ಡಿಮಾಂಡ್ ಜಾಸ್ತಿ ಆಗುತ್ತೆ. ಸೊ ಪಾಸಿಟಿವ್. ಅರ್ಥ ಆಗ್ತಾ ಇದೆಯಾ? ಸಬ್ಸ್ಟಿಟ್ಯೂಟ್ಸ್ ಹ್ಯಾವ್ ಪಾಸಿಟಿವ್ ಕ್ರಾಸ್ ಇಲಾಸ್ಟಿಸಿಟಿ. ಪ್ರೈಸ್ ರೈಸ್ ಇನ್ ಟೀ ಇನ್ಕ್ರೀಸಸ್ ಡಿಮಾಂಡ್ ಫಾರ್ ದ ಕಾಫಿ. ನೆನಪಿಟ್ಕೊಳ್ಳಿ, ಸಬ್ಸ್ಟಿಟ್ಯೂಟ್ ಇದ್ದಾಗ ಕ್ರಾಸ್ ಇಲಾಸ್ಟಿಸಿಟಿ ಪಾಸಿಟಿವ್ ಇರುತ್ತೆ. ಓಕೆ, ಸಬ್ಸ್ಟಿಟ್ಯೂಟ್ಸ್ ಇದ್ದಾಗ ಪಾಸಿಟಿವ್ ಕ್ರಾಸ್ ಇಲಾಸ್ಟಿಸಿಟಿ ಇರುತ್ತೆ ಅನ್ನೋದನ್ನ ಯಾವಾಗ ನೆನಪಿಟ್ಕೊಳ್ಬೇಕು. ಇದೇ ಕಾಂಪ್ಲಿಮೆಂಟರಿ ಗೂಡ್ಸ್ ಇದ್ದಾಗ ನೆಗೆಟಿವ್ ಕ್ರಾಸ್ ಇಲಾಸ್ಟಿಸಿಟಿ ಅಂತ ನಾವು ಹೇಳ್ತೀವಿ. ಓಕೆ, ದೆನ್ ನೆಕ್ಸ್ಟ್ ಒನ್, ಇನ್ಫೀರಿಯರ್ ಗೂಡ್ಸ್ ಆರ್ ದೋಸ್ ಹೂಸ್ ಡಿಮಾಂಡ್. ಇನ್ಫೀರಿಯರ್ ಗೂಡ್ಸ್ ಅಂದ್ರೆ ಏನು, ಇನ್ಫೀರಿಯರ್ ಗೂಡ್ಸ್ ಅಂದ್ರೆ ನಾವು ಗಿಫನ್ ಗೂಡ್ಸ್ ಅಂತ ಕೂಡ ಕರಿತೀವಿ. ಇನ್ಫೀರಿಯರ್ ಗೂಡ್ಸ್ ಅಂದ್ರೆ ಏನಂದ್ರೆ ಅವುಗಳ ಡಿಮಾಂಡ್ ರೈಸ್ ವಿತ್ ಇನ್ಕ್ರೀಸ್ ಇನ್ ಪ್ರೈಸ್, ಫಾಲ್ಸ್ ವಿತ್ ಇನ್ಕ್ರೀಸ್ ಇನ್ ಇನ್ಕಮ್, remains constant, rises with fall in price only. ಓಕೆನಾ? ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ನೋಡಿ,
ಇನ್ಫೀರಿಯರ್ ಗೂಡ್ಸ್ ಸಿ ಡಿಮಾಂಡ್ ಡಿಕ್ರೀಸ್ ಆಸ್ ಕನ್ಸ್ಯೂಮರ್ ಇನ್ಕಮ್ ರೈಸಸ್. ಓಕೆನಾ, ಅಂದ್ರೆ ಗಿಫನ್ ಗೂಡ್ಸ್ ಅನ್ನುವಂತಹ ಒಂದು ಮುಂದೆ ನೆಕ್ಸ್ಟ್ ಕ್ವಶನ್ ಬರುತ್ತೆ. ಗಿಫನ್ ಗೂಡ್ಸ್ ಅನ್ನೋದಕ್ಕೆ ಒಂದು ಅದನ್ನು ಕೂಡ ಇನ್ಫೀರಿಯರ್ ಗೂಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಆದ್ರೆ ಇನ್ಫೀರಿಯರ್ ಗೂಡ್ಸ್ ಗೆ ಇಲ್ಲಿ ಕೊಟ್ಟಿರುವಂತಹ 4 ಆಪ್ಷನ್ಸ್ ಅಲ್ಲಿ ರೈಸ್ ವಿತ್ ಇನ್ಕ್ರೀಸ್ ಇನ್ ಇನ್ಕಮ್, ಅಂದ್ರೆ ನಮ್ಮ ಇನ್ಕಮ್ ಜಾಸ್ತಿ ಆದ ಹಾಗೆ ನಾವು ಲೋ ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಕಡಿಮೆ ಪರ್ಚೇಸ್ ಮಾಡ್ತೀವಿ. ಓಕೆನಾ, ಫಾಲ್ ಇನ್ ಇನ್ಕ್ರೀಸ್ ಇನ್ ಇನ್ಕಮ್. ಓಕೆ, ನೆಕ್ಸ್ಟ್ ಕ್ವಶನ್ ಬಂದಿದೆ ನೋಡಿ, ಗಿಫನ್ ಗೂಡ್ಸ್. ಗಿಫನ್ ಗೂಡ್ಸ್ ಆರ್ ಸ್ಪೆಷಲ್ ಟೈಪ್ ಆಫ್ ಇನ್ಫೀರಿಯರ್ ಗೂಡ್ಸ್. ನೋಡಿ, ಸ್ಪೆಷಲ್ ಟೈಪ್ ಆಫ್ ಇನ್ಫೀರಿಯರ್ ಗೂಡ್ಸ್ ಆಗಿರುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ವೇರ್ ಡಿಮಾಂಡ್ ಇನ್ಕ್ರೀಸಸ್ ಡಿಸ್ಪೈಟ್ ಆಫ್ ಪ್ರೈಸ್ ಇನ್ಕ್ರೀಸ್. ಪ್ರೈಸ್ ಇನ್ಕ್ರೀಸ್ ಆದ್ರೂ ಕೂಡ ಡಿಮಾಂಡ್ ಇನ್ಕ್ರೀಸ್ ಆಗತ್ತೆ. ಯಾಕಂದ್ರೆ ಸ್ಟ್ರಾಂಗ್ ಇನ್ಕಮ್ ಇಫೆಕ್ಟ್ ಇದೆ ಇಲ್ಲಿ. ಅಂದ್ರೆ ಅಲ್ಲಿ ಇರುವಂತಹ ಎಲ್ಲ ಇನ್ಕಮ್ ಅಂದ್ರೆ ಲೋ ಕ್ವಾಲಿಟಿ ಆಫ್ ಪ್ರೈಸ್ ಅನ್ಕೊಳ್ಳಿ, ಅದನ್ನ ಜನ ಎಷ್ಟೇ ನೀವು ಪ್ರೈಸ್ ಜಾಸ್ತಿ ಮಾಡಿದ್ರು ಕೂಡ ತಮ್ಮ ಎಲ್ಲ ಇನ್ಕಮ್ ಅನ್ನ ಬಡ ಜನರು ಅದಕ್ಕೆ ಹಾಕ್ತಾರೆ, ಆದ್ರೆ ಅದರ ಡಿಮಾಂಡ್ ಕಡಿಮೆ ಆಗೋದಿಲ್ಲ. ಹೀಗಾಗಿ ಪ್ರೈಸ್ ಜಾಸ್ತಿ ಆದ್ರೂ ಕೂಡ ಡಿಮಾಂಡ್ ಜಾಸ್ತಿನೇ ಆಗುತ್ತೆ. ದೆನ್ ಕ್ವಶನ್ ನಂಬರ್ 29, ಅಸರ್ಷನ್ ಇನ್ ಕೇಸ್ ಆಫ್ ಕಾಂಪ್ಲಿಮೆಂಟರಿ ಗೂಡ್ಸ್. ನೋಡಿ, ಕಾಂಪ್ಲಿಮೆಂಟರಿ ಗೂಡ್ಸ್ ಈಗ ಮೇಲೇನೆ ಹೇಳಿದೆ ನಿಮ್ಗೆ, ಕ್ರಾಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಇಸ್ ನೆಗೆಟಿವ್. ಹೌದು, ನಿಜ. ಮೇಲೆ ಹೇಳಿದ್ದೆ ನಾನು ನಿಮ್ಗೆ, ಕಾಂಪ್ಲಿಮೆಂಟರಿ ಇದ್ದಾಗ ಕ್ರಾಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಇಸ್ ನೆಗೆಟಿವ್, ಅದೇ ಸಬ್ಸ್ಟಿಟ್ಯೂಟ್ ಇದ್ದಾಗ ಕ್ರಾಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಇಸ್ ಪಾಸಿಟಿವ್. ಇದನ್ನ ಕರೆಕ್ಟ್ ಆಗಿ ತಲೆಯಲ್ಲಿ ಪ್ರಿಂಟ್ ಮಾಡ್ಕೊಳ್ಳಿ. ರೀಸನ್ ಏನಪ್ಪಾ ಅಂದ್ರೆ an increase in price of one leads to fall in demand for other. ಅಂದ್ರೆ ಒಂದರ ಬೆಲೆಯಲ್ಲಿ ಇನ್ಕ್ರೀಸ್ ಆದ್ರೆ ಇನ್ನೊಂದರ ಡಿಮಾಂಡ್ ಅಲ್ಲಿ ಡಿಕ್ರೀಸ್ ಆಗುತ್ತೆ. ಅಂದ್ರೆ ಆ ಪ್ರಾಡಕ್ಟ್ ಗಳನ್ನ ಒತ್ತಿಗೆ ನಾವು ಯೂಸ್ ಮಾಡಬೇಕಾಗತ್ತೆ. ಫಾರ್ ಕಾಂಪ್ಲಿಮೆಂಟರಿ ಪ್ರೈಸ್ ಇನ್ಕ್ರೀಸಸ್ ಇನ್ ಒನ್ ರೆಡ್ಯೂಸಸ್ ದ ಡಿಮಾಂಡ್ ಫಾರ್ ಬೋತ್. ಕ್ರಾಸ್ ಇಲಾಸ್ಟಿಸಿಟಿ ಇಸ್ ನೆಗೆಟಿವ್. ಓಕೆ, ದೆನ್ ಇನ್ ಪರ್ಫೆಕ್ಟ್ ಕಾಂಪಿಟೇಷನ್ ಪ್ರೈಸ್ ಇಸ್ ಡಿಟರ್ಮೈನ್ಡ್ ಬೈ. ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಏನ್ ಮಾಡುತ್ತೆ ಹೇಳಿ, ಆ ಒಂದು ಇಂಡಸ್ಟ್ರಿ ಡಿಮಾಂಡ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಎಲ್ಲ ಫರ್ಮ್ಸ್ ಒಟ್ಟಾರೆಯಾಗಿ ಪ್ರೈಸ್ ಅನ್ನು ಡಿಸೈಡ್ ಮಾಡಿದ ಹಾಗೆ ಇಂಡಿವಿಜುವಲ್ ಫರ್ಮ್ ಇಸ್ ಅ ಪ್ರೈಸ್ ಟೇಕರ್, ಪ್ರೈಸ್ ಮೇಕರ್ ಆಗಿರೋದಿಲ್ಲ. ಇಂಡಿವಿಜುವಲ್ ಫರ್ಮ್ ಅಲ್ಲ, ಗವರ್ಮೆಂಟ್ ಅಲ್ಲ, ಇಂಡಸ್ಟ್ರಿ ಡಿಮಾಂಡ್ ಅಂಡ್ ಸಪ್ಲೈ ಅಂದ್ರೆ ಮಾರ್ಕೆಟ್ ಫೋರ್ಸಸ್ ಡಿಸೈಡ್ ಮಾಡ್ತಾ ಇರುತ್ತೆ. ಓಕೆನಾ, ಕರೆಕ್ಟ್ ಆನ್ಸರ್ ಇಸ್ ಸಿ. ಕ್ವಶನ್ ನಂಬರ್ 31, ಇನ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ದ ಕೀ ಫೀಚರ್ ಇಸ್. ಮೊನೋಪೊಲಿಸ್ಟಿಕ್ ಅಂತ ಬಂದಾಗ ಪ್ರಾಡಕ್ಟ್ ಹೋಮೋಜಿನಿಯಸ್ ಆಗಿರತ್ತಾ, ಹೆಟ್ರೋಜಿನಿಯಸ್ ಆಗಿರತ್ತಾ? ನೋಡಿ, ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಏನಿರುತ್ತೆ ಗೊತ್ತಾ, ಹೋಮೋಜಿನಿಯಸ್ ಪ್ರಾಡಕ್ಟ್ ಇರುತ್ತೆ. ಮೊನೋಪೊಲಿಸ್ಟಿಕ್ ಅಲ್ಲಿ ಹೆಟ್ರೋಜಿನಿಯಸ್ ಅಂದ್ರೆ ಪ್ರಾಡಕ್ಟ್ ಡಿಫ್ರೆನ್ಶಿಯೇಷನ್ ಇರುತ್ತೆ. ಇಷ್ಟು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಮೊನೋಪೊಲಿಸ್ಟಿಕ್ ಅಂತ ಬಂದಾಗ ಪ್ರಾಡಕ್ಟ್ ಡಿಫ್ರೆನ್ಶಿಯೇಷನ್ ಇರುತ್ತೆ ಅಥವಾ ಹೆಟ್ರೋಜಿನಿಯಸ್ ಪ್ರಾಡಕ್ಟ್ ಇರುತ್ತೆ. ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಹ್ಯಾಸ್ many firms offering differentiated but close substitutes. Then question number 32, a monopolist faces downward sloping demand curve. ಯಾಕಂದ್ರೆ a monopolist as a sole seller, ಒಬ್ಬನೇ ಸೆಲ್ಲರ್ ಇರ್ತಾನೆ. ಮೊನೋಪೊಲಿಸ್ಟ್ ಅಂದ್ರೆ ಮೊನೋಪೊಲಿ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡ್ತಾ ಇರುವಂತ ಸೆಲ್ಲರ್. ಫೇಸಸ್ ಡೌನ್ವರ್ಡ್ ಸ್ಲೋಪಿಂಗ್ ಮಾರ್ಕೆಟ್ ಡಿಮಾಂಡ್, ಅಂದ್ರೆ ಡೌನ್ವರ್ಡ್ ಡಿಮಾಂಡ್ ಕಡಿಮೆ ಆಗ್ತಾ ಬರುತ್ತೆ ಅಂತ ಡೌನ್ವರ್ಡ್ ಸ್ಲೋಪಿಂಗ್ ಡಿಮಾಂಡ್ ಕರ್ವ್ ಇರುತ್ತೆ. ದೆನ್ ನೆಕ್ಸ್ಟ್ ಒನ್ ನೋಡಿ, ಸ್ಟೇಟ್ಮೆಂಟ್ 1, ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಫರ್ಮ್ ಇನ್ ಇಕ್ವಿಲಿಬ್ರಿಯಂ ಅರ್ನ್ಸ್ ಓನ್ಲಿ ನಾರ್ಮಲ್ ಪ್ರಾಫಿಟ್. ನಿಮಗೆ ಗೊತ್ತಿದೆ ಏನಾಗುತ್ತೆ ಅಂದ್ರೆ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಲ್ಲಿ ಫ್ರೀ ಎಂಟ್ರಿ ಇರೋದ್ರಿಂದ ಹಲವಾರು ಫರ್ಮ್ಸ್ ಬರ್ತಾ ಇರೋದ್ರಿಂದ ಲಾಂಗ್ ರನ್ ಅಲ್ಲಿ ಸೂಪರ್ ನಾರ್ಮಲ್ ಪ್ರಾಫಿಟ್ ಅನ್ನು ಗಳಿಸೋದು ಕಷ್ಟ. ಓಕೆ, ಸ್ಟೇಟ್ಮೆಂಟ್ 2, ಇನ್ ಲಾಂಗ್ ರನ್ ಎಂಟ್ರಿ ಆಫ್ ದ ನ್ಯೂ ಫರ್ಮ್ ಎಲಿಮಿನೇಟ್ಸ್ ಅಬ್ನಾರ್ಮಲ್ ಪ್ರಾಫಿಟ್. ಹೌದಾ, ನಿಜ. ಸೊ ಬೋತ್ 1 and 2 is true. ನಾ ಈಗಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ನೋಡಿ. ನೆಕ್ಸ್ಟ್ 34, ಇನ್ ಲಾಂಗ್ ರನ್ ಇಕ್ವಿಲಿಬ್ರಿಯಂ ಅ ಮೊನೋಪೊಲಿಸ್ಟ್ ಪ್ರೊಡ್ಯೂಸಸ್ ವೇರ್. ನೋಡಿ, ಇನ್ ಲಾಂಗ್ ರನ್ ಇಕ್ವಿಲಿಬ್ರಿಯಂ ಅಲ್ಲಿ ಇಕ್ವಿಲಿಬ್ರಿಯಂ ಅಂದ್ರೆ ಡಿಮಾಂಡ್ ಇಸ್ ಈಕ್ವಲ್ ಟು ಸಪ್ಲೈ ಅಂತೀವಿ ನಾವು. ಅ ಮೊನೋಪೊಲಿಸ್ಟ್ ಪ್ರೊಡ್ಯೂಸಸ್ ವೇರ್ MR is equal to MC. ಹೌದಾ, ಮೊನೋಪೊಲಿಸ್ಟ್ ಚೂಸಸ್ ಔಟ್ಪುಟ್ ವೇರ್ ಮಾರ್ಜಿನಲ್ ರೆವೆನ್ಯೂ is equal to ಮಾರ್ಜಿನಲ್ ಕಾಸ್ಟ್. ಇದನ್ನ ಯಾವಾಗಲೂ ತಲೆಯಲ್ಲಿ ನೆನಪಿಟ್ಕೊಳ್ಳಿ. ದೆನ್ ದ ಕಿಂಕ್ಡ್ ಡಿಮಾಂಡ್ ಕರ್ವ್ ಮಾಡೆಲ್ ಅಪ್ಲೈಸ್ ಟು ಒಲಿಗೋಪೊಲಿ. ಇದನ್ನು ತುಂಬಾ ಸಣ್ಣ ಎಕ್ಸ್ಪ್ಲೇನ್ ಮಾಡಿದೀನಿ. ಒಲಿಗೋಪೊಲಿಯಲ್ಲಿ ಕಿಂಕ್ಡ್ ಡಿಮಾಂಡ್ ಕರ್ವ್ ಇರುತ್ತೆ. ಕಿಂಕ್ಡ್ ಡಿಮಾಂಡ್ ಕರ್ವ್ ಇಲ್ಲಿಸ್ಟ್ರೇಟ್ ಪ್ರೈಸ್ ರಿಜಿಡಿಟಿ ಇನ್ ಒಲಿಗೋಪೊಲಿ. ಕಿಂಕ್ಡ್ ಡಿಮಾಂಡ್ ಕರ್ವ್ ಅಂದ್ರೆ ಏನು, ಒಂದು ಈ ರೀತಿ ಏನಂತೀವಿ ನಾವು, ಬೆಂಡ್ ಆದಂತಹ ಡಿಮಾಂಡ್ ಕರ್ವ್ ಇರುತ್ತೆ. ಕಿಂಕ್ಡ್ ಡಿಮಾಂಡ್ ಕರ್ವ್ ಅಂತ ಬಂದಾಗಲೇ ಯಾವಾಗಲೂ ನೆನಪಿಟ್ಕೊಳ್ಳಿ, ಇದು ಒಲಿಗೋಪೊಲಿಯಲ್ಲಿ ಇರುತ್ತೆ. ಇದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಪ್ರೈಸ್ ರಿಜಿಡಿಟಿ. ಇದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ. ಪ್ರೈಸ್ ರಿಜಿಡಿಟಿ ಅಂದ್ರೆ ಏನು, ಪ್ರೈಸ್ ಅಲ್ಲಿ ಜಾಸ್ತಿ ಚೇಂಜಸ್ ಆಗೋದಿಲ್ಲ ಅಲ್ಲಿ, ಯಾಕಂದ್ರೆ ಫ್ಯೂ ಫರ್ಮ್ಸ್ ಇರುತ್ತೆ. ಪ್ರೈಸ್ ಅಲ್ಲಿ ಚೇಂಜಸ್ ಇರೋದಿಲ್ಲ, ಒಂದೇ ರೀತಿಯ ಪ್ರೈಸ್ ತುಂಬಾ ವರ್ಷಗಳ ಕಾಲ ಕಂಟಿನ್ಯೂ ಆಗುತ್ತೆ. ಓಕೆ, ದೆನ್ 36, ಇನ್ ಮೊನೋಪೊಲಿ ಮಾರ್ಜಿನಲ್ ರೆವೆನ್ಯೂ ಇಸ್ ಲೆಸ್ ದೆನ್ ದ ಎವರೇಜ್ ರೆವೆನ್ಯೂ. ಮಾರ್ಜಿನಲ್ ರೆವೆನ್ಯೂ ಅನ್ನೋದು ಎವರೇಜ್ ರೆವೆನ್ಯೂಗಿಂತ ಲೆಸ್ ಇರುತ್ತೆ ಮೊನೋಪೊಲಿಯಲ್ಲಿ. ರೀಸನ್ ಏನಪ್ಪಾ ಅಂದ್ರೆ ಟು ಸೆಲ್ ಮೋರ್ ಮೊನೋಪೊಲಿಸ್ಟ್ ಮಸ್ಟ್ ಪ್ರೊಡ್ಯೂಸ್ ಪ್ರೈಸ್ ಆನ್ ಆಲ್ ಯೂನಿಟ್ಸ್. ಓಕೆನಾ, ಟು ಸೆಲ್ ಮೋರ್, ಜಾಸ್ತಿ ಸೆಲ್ ಮಾಡೋದಕ್ಕೆ ಮೊನೋಪೊಲಿಸ್ಟ್ ಮಸ್ಟ್ ರೆಡ್ಯೂಸ್ ಪ್ರೈಸ್, ಅಥವಾ ರೆಡ್ಯೂಸ್ ಮಾಡಬೇಕಾಗತ್ತೆ ಆನ್ ಆಲ್ ಯೂನಿಟ್ಸ್, ಎಲ್ಲ ಯೂನಿಟ್ಸ್ ಪ್ರೈಸ್ ಅನ್ನು ಕಡಿಮೆ ಮಾಡಬೇಕಾಗುತ್ತೆ.
Price reduction on all units makes marginal revenue less and average revenue for the monopolist. Okay na? Then market equilibrium under the perfect competition occurs when market equilibrium ಬಗ್ಗೆ ನಾನು ನಿಮಗೆ ತುಂಬಾ ಸಲ ಹೇಳಿದೀನಿ. MC is equal to MR. ಹೌದಾ? Firm level equilibrium MC is equal to MR coincides with industrial equilibrium. ಅಂದ್ರೆ ಒಂದು ಮಾರ್ಕೆಟ್ ಇಕ್ವಿಲಿಬ್ರಿಯಂ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಏನಿರುತ್ತೆ MC is equal to MR. ಓಕೆನಾ? ದೆನ್ ಅದೇ ರೀತಿ ನೋಡಿ ವಿತ್ ಇಂಡಸ್ಟ್ರಿ ಇಕ್ವಿಲಿಬ್ರಿಯಂ ಡಿಮಾಂಡ್ ಇಸ್ ಈಕ್ವಲ್ ಟು ಸಪ್ಲೈ. ನಮಗೆ ಗೊತ್ತೇ ಇದೆ ಡಿಮಾಂಡ್ ಇಸ್ ಈಕ್ವಲ್ ಟು ಸಪ್ಲೈ ಅಂದ್ರೆ ಏನು ಇಕ್ವಿಲಿಬ್ರಿಯಂ ಅಂತ. ಸೊ MC is equal to MR is also condition. So both A and B is correct. So C ಆನ್ಸರ್ ಕರೆಕ್ಟ್ ಅಂತ ಹೇಳ್ತಾ ಇದೀವಿ. ಕ್ವಶನ್ ನಂಬರ್ 38 ನೋಡಿ. ವೆನ್ ಮಾರ್ಜಿನಲ್ ರೆವೆನ್ಯೂ ಈಸ್ ಝೀರೋ, ಮಾರ್ಜಿನಲ್ ರೆವೆನ್ಯೂ ಝೀರೋ ಇದೆ, ಟೋಟಲ್ ರೆವೆನ್ಯೂ ಏನಿರುತ್ತೆ ಮ್ಯಾಕ್ಸಿಮಮ್ ಇರುತ್ತೆ. ಯಾವಾಗ ನೆನ್ಪಿಟ್ಕೊಳ್ಳಿ, ಕ್ವಶನ್ ತುಂಬಾ ಸಲ ಕೇಳ್ತಾರೆ. ಈಗ ಮ್ಯಾಕ್ಸಿಮಮ್ ರೆವೆನ್ಯೂ ಅಂದ್ರೆ ಏನು ಮೊದಲೇದಾಗಿ ಹೇಳಿ. ಮ್ಯಾಕ್ಸಿಮಮ್ ರೆವೆನ್ಯೂ ಅಂದ್ರೆ ಇನ್ನು ಒಂದು ಎಕ್ಸ್ಟ್ರಾ ಮ್ಯಾಕ್ಸಿಮಮ್ ರೆವೆನ್ಯೂ ಎಲ್ಲಿ ಯಾವಾಗ ನೀವು ರೀಚ್ ಆಗಿದ್ದೀರಾ ಅಂತ ಹೇಳ್ಬೋದು. ಇನ್ನು ಒಂದು ಎಕ್ಸ್ಟ್ರಾ ಯೂನಿಟ್ ಅನ್ನ ಸೆಲ್ ಮಾಡಿದಾಗ್ಲೂ ಕೂಡ ನಿಮಗೆ ರೆವೆನ್ಯೂ ಏನು ಬರ್ತಾ ಇಲ್ಲ. ಸೊ MR is ಝೀರೋ. ಮಾರ್ಜಿನಲ್ ರೆವೆನ್ಯೂ ಅಂದ್ರೆ ಎಕ್ಸ್ಟ್ರಾ ಯೂನಿಟ್ ಅನ್ನು ಸೆಲ್ ಮಾಡಿದಾಗ ಬರುವಂತ ರೆವೆನ್ಯೂ, ಅದು ಝೀರೋ ಬರ್ತಾ ಇದೆ ಅಂದ್ರೆ ಈಗ ನೀವು ಮ್ಯಾಕ್ಸಿಮಮ್ ಲೆವೆಲ್ ನ ಮುಟ್ಟಿದಿರಾ ಅಂತ ಅರ್ಥ. ಅಟ್ ಇಟ್ಸ್ ಮ್ಯಾಕ್ಸಿಮಮ್. ಸೊ ಮಾರ್ಜಿನಲ್ ರೆವೆನ್ಯೂ ಈಸ್ ಝೀರೋ and total revenue is at its maximum ಅಂತ ಅರ್ಥ. ಇಫ್ ಡಿಮಾಂಡ್ ಈಸ್ ಪರ್ಫೆಕ್ಟ್ಲಿ ಇನ್ಇಲಾಸ್ಟಿಕ್. ಓಕೆನಾ? ಇನ್ಇಲಾಸ್ಟಿಕ್ ಅಂದ್ರೆ ಏನು? ಇಂಪ್ಯಾಕ್ಟ್ ಇಲ್ಲ ಅಂತ, ಪ್ರೈಸ್ ಇಂಪ್ಯಾಕ್ಟ್ ಡಿಮಾಂಡ್ ಮೇಲೆ ಇಲ್ಲ. then the demand curve will be downward sloping, horizontal, vertical. ಯಾಕಂದ್ರೆ ಪರ್ಫೆಕ್ಟ್ಲಿ ಇನ್ಇಲಾಸ್ಟಿಕ್ ಡಿಮಾಂಡ್ ಶೋಸ್ ಕ್ವಾಂಟಿಟಿ ಅನ್ಚೇಂಜ್ಡ್ ಅಂತ ತೋರಿಸ್ತಾ ಇದೆ, ಹೀಗಾಗಿ ವರ್ಟಿಕಲ್ ವಿತ್ ಪ್ರೈಸ್ ವರ್ಟಿಕಲ್ ಕರ್ವ್. ಓಕೆನಾ? ದೆನ್ ಅಂದ್ರೆ ಈಕ್ವಲ್ ವರ್ಟಿಕಲ್ ಅಂದ್ರೆ ಏನ್ ಹೇಳಿ, ಕಾನ್ಸ್ಟಂಟ್ ಇದೆ ಅಂತ, ಯಾವುದೇ ರೀತಿ ಚೇಂಜ್ ಆಗ್ತಾ ಇಲ್ಲ. ಫರ್ಮ್ಸ್ ಶಾರ್ಟ್ ಟರ್ಮ್ ಸಪ್ಲೈ ಕರ್ವ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಈಸ್, ನೋಡಿ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ದ ಫರ್ಮ್ಸ್ ಶಾರ್ಟ್ ರನ್ ಸಪ್ಲೈ ಕರ್ವ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಈಸ್ ದ ಪೋರ್ಷನ್ ಆಫ್ MC ಕರ್ವ್ ಅಬೋ AVC ಕರ್ವ್. ಇದನ್ನು ತುಂಬಾ ಸಲ ಕ್ವಶನ್ ಕೇಳಿದರೆ ಗೊತ್ತಿರಬೇಕು. ಅಂದ್ರೆ ಮಾರ್ಜಿನಲ್ ಕಾಸ್ಟ್ ಕರ್ವ್ ಎವರೇಜ್ ಕಾಸ್ಟ್ ಕರ್ವಿನ ಮೇಲಿನ ಪೋರ್ಷನ್ ಏನಿರುತ್ತೆ, ಅಂದ್ರೆ ಇವಾಗ ಒಂದು ಎವರೇಜ್ ಕಾಸ್ಟ್ ಕರ್ವ್ ಇದೆ, ಅದನ್ನ ಕಟ್ ಮಾಡಿ ಮಾರ್ಜಿನಲ್ ಕಾಸ್ಟ್ ಕರ್ವ್ ಹೋಗ್ತದೆ. ಅಲ್ಲಿಂದ ಮೇಲೆ ಅಂದ್ರೆ ಕಟ್ ಮಾಡಿದ್ರೆ ಮೇಲೆ ಏನಿದೆ, ಮೇಲಿನ ಪೋರ್ಷನ್ ಏನಿದೆ, ದ ಪೋರ್ಷನ್ ಆಫ್ MC ಕರ್ವ್ ಅಬೋ ದ AVC ಅಂದ್ರೆ ಎವರೇಜ್ ಕಾಸ್ಟ್ ಕರ್ವ್ ಗಿಂತ ಜಾಸ್ತಿ ಇರುವಂತಹ ಮಾರ್ಜಿನಲ್ ಕಾಸ್ಟ್ ಏನಿದೆ, ಅಬೋ ಏನಿದೆ, ಅದನ್ನ ನಾವೇನಂತ ಕರಿತೀವಿ ಹೇಳಿ, ಶಾರ್ಟ್ ರನ್ ಸಪ್ಲೈ ಕರ್ವ್. ಅಂದ್ರೆ ಎವರೇಜ್ ವೇರಿಯೇಬಲ್ ಕಾಸ್ಟ್ ಆದ್ರೂ ಕವರ್ ಆಗ್ಲಿಲ್ಲ ಅಂದ್ರೆ ಕಂಪನಿಗೆ ಲಾಸ್ ಆಗುತ್ತೆ ಅಂತ ಇದ್ರ ಅರ್ಥ. ಅರ್ಥ ಆಯ್ತಾ ನಿಮ್ಗೆ? ಇನ್ ಶಾರ್ಟ್ ರನ್ ಫರ್ಮ್ ಸಪ್ಲೈಸ್ ವೇರ್ ಪ್ರೈಸ್ ಕವರ್ಸ್ AVC. ಪ್ರೈಸ್ ನೀವು ಚಾರ್ಜ್ ಮಾಡುವಾಗ ಅದು ಎವರೇಜ್ ವೇರಿಯೇಬಲ್ ಕಾಸ್ಟ್ ಅನ್ನಾದ್ರೂ ಕವರ್ ಮಾಡಬೇಕು. ಅಂದ್ರೆ ಮಾರ್ಜಿನಲ್ ಕಾಸ್ಟ್ ಕರ್ವ್ ಎವರೇಜ್ ವೇರಿಯೇಬಲ್ ಕಾಸ್ಟ್ ಗಿಂತ ಜಾಸ್ತಿ ಏನಿರುತ್ತೆ ಅದು ನಾವು ಸಪ್ಲೈ ಕರ್ವ್, ಅಂದ್ರೆ ಅಲ್ಲಿಂದ ಮುಂದೆ ಮಾತ್ರ ಸಪ್ಲೈ ಮಾಡ್ತೀವಿ ಅಂತ ಅರ್ಥ. ಅರ್ಥ ಆಯ್ತಾ? ಪ್ರೈಸ್ ಎವರೇಜ್ ವೇರಿಯೇಬಲ್ ಕಾಸ್ಟ್ ಅನ್ನಾದ್ರೂ ಕವರ್ ಮಾಡಲಿಲ್ಲ ಅಂದ್ರೆ ಅಲ್ಲಿ ಕಂಪನಿಗೆ ಲಾಸ್ ಆಗುತ್ತೆ. ಇದನ್ನೇ ನಾವು ಡೈಗ್ರಾಮೆಟಿಕಲಿ ಹೇಳುವಾಗ ಮಾರ್ಜಿನಲ್ ಕಾಸ್ಟ್ ಕರ್ವ್ ಅಬೋ AVC ಅಂತ ಹೇಳ್ತೀವಿ. ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೊಳ್ತೀನಿ. ಅರ್ಥ ಆಗಿಲ್ಲ ನೋಡಿ, ಇದನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. ಕ್ವಶನ್ 100% ಇಂತಹ ಕಾನ್ಸೆಪ್ಟ್ ಇಂದ ಕೇಳ್ತಾರೆ. 41. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಟ್ರೂ ಫಾರ್ ಇಕ್ವಿಲಿಬ್ರಿಯಂ ಅಂಡರ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್. ಮೊನೋಪೊಲಿಸ್ಟಿಕ್ ಅಂತ ಬಂದಾಗ ನಾನು ಹೇಳಿದೆ ನಿಮಗೆ ಡಿಫ್ರೆನ್ಶಿಯೇಟೆಡ್ ಪ್ರಾಡಕ್ಟ್ಸ್ ಇರುತ್ತೆ. ಇಲ್ಲಿ MR is equal to MC ಇರುತ್ತೆ. ಹೌದಾ? ಇಕ್ವಿಲಿಬ್ರಿಯಂ ಔಟ್ಪುಟ್ is MR is equal to MC. ಪ್ರೈಸ್ exceeds MC ಡ್ಯೂ ಟು ದ ಡೌನ್ವರ್ಡ್ ಸ್ಲೋಪಿಂಗ್ ಡಿಮಾಂಡ್. ನೆನ್ಪಿಟ್ಕೊಳ್ಬೇಕು, MR is equal to MC. ಎಲ್ಲಿ? ಇಕ್ವಿಲಿಬ್ರಿಯಂ ಯಾವುದರಲ್ಲಿ? ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಅಲ್ಲಿ. ಓಕೆ, MR is equal to MC. ಇನ್ನೊಂದು ಇಕ್ವಿಲಿಬ್ರಿಯಂನ ಎರಡು ಕಂಡೀಷನ್ಸ್ ನಾನು ನಿಮಗೆ ಕ್ಲಾಸ್ ಅಲ್ಲಿ ಹೇಳಿದ್ದೆ ಇನ್ ಶಾರ್ಟ್ ರನ್, ಅದನ್ನ ನನಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬೇಕು. ಇನ್ ದ ಲಾಂಗ್ ರನ್ ಫರ್ಮ್ ಇನ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಅರ್ನ್ಸ್. ನೋಡಿ, ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಅಲ್ಲಿ ಲಾಂಗ್ ರನ್ ಅಲ್ಲಿ ಯೂಶುವಲಿ ಕಂಪನೀಸ್ ಓನ್ಲಿ ನಾರ್ಮಲ್ ಪ್ರಾಫಿಟ್ ಅನ್ನ ಗಳಿಸುತ್ತೆ, ಯಾಕಂದ್ರೆ ಫ್ರೀ ಎಂಟ್ರಿ ಎಕ್ಸಿಟ್ ಇರೋದ್ರಿಂದ. ದೆನ್ ನೋಡಿ ನೆಕ್ಸ್ಟ್ ಕ್ವಶನ್, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಕ್ವಶನ್ಸ್ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಟೈಮ್ ವ್ಯಾಲ್ಯೂ ಆಫ್ ಮನಿ ಸ್ಟೇಟ್ಸ್ ದಟ್. ಟೈಮ್ ವ್ಯಾಲ್ಯೂ ಆಫ್ ಮನಿ ಏನನ್ನ ಹೇಳುತ್ತೆ ಹೇಳಿ? ಫ್ಯೂಚರ್ ವ್ಯಾಲ್ಯೂ ಆಫ್ ₹1 ಈಸ್ ಲೆಸ್ ದೆನ್ ದ ಪ್ರೆಸೆಂಟ್ ವ್ಯಾಲ್ಯೂ. ಹೌದಾ? ಅಥವಾ ಮನಿ ಟುಡೇ ಈಸ್ ಮೋರ್ ವ್ಯಾಲ್ಯೂಯೇಬಲ್. ಇವತ್ತು ನಿಮ್ಮ ಕೈಲಿರುವಂತಹ ರೂಪಿ ಮೋರ್ ವ್ಯಾಲ್ಯೂಯೇಬಲ್ ಇದೆ, ಫ್ಯೂಚರ್ ಅಲ್ಲಿ ₹1 ಅನ್ನೋದನ್ನ ಹೇಳುತ್ತೆ. ಇದನ್ನ ನಾನು ಹಲವಾರು ಸಲ ಹೇಳಿದೀನಿ. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಫಾರ್ಮುಲಾ ಫಾರ್ ಪ್ರೆಸೆಂಟ್ ವ್ಯಾಲ್ಯೂ, PV ಒಂದು ಫಾರ್ಮುಲಾ ಯಾವ್ದು ಹೇಳಿ? ಪ್ರೆಸೆಂಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಫ್ಯೂಚರ್ ವ್ಯಾಲ್ಯೂ ಡಿವೈಡೆಡ್ ಬೈ 1 + r raised to the power of n. ಓಕೆನಾ? ಅದೇ ನಾವು ಪ್ರೆಸೆಂಟ್ ವ್ಯಾಲ್ಯೂನ ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡುವಾಗ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ಸ್ ಕರೆಂಟ್ ವರ್ತ್ ಆಫ್ ದ ಫ್ಯೂಚರ್ ಸಮ್ಸ್ ಡಿಸ್ಕೌಂಟೆಡ್ ಅಟ್ ದ ರೇಟ್ ಆಫ್
R for n periods. So correct option is B. PV is equal to future value divided by 1 plus R raised to the power of n. Then question number 45. If rupees 5,000 is invested at 8% for 3 years, annual compounding future value is equal to, future value ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, 5,000 ಇಂಟು ನೋಡಿ, ಫ್ಯೂಚರ್ ವ್ಯಾಲ್ಯೂ ಅಂತ ಕ್ಯಾಲ್ಕುಲೇಟ್ ಮಾಡುವಾಗ ಪ್ರೆಸೆಂಟ್ ವ್ಯಾಲ್ಯೂಗೆ ಇಂಟು 1 ಪ್ಲಸ್ ಆರ್ ರೇಸ್ ಟು ದ ಪವರ್ ಆಫ್ ಎನ್. ಸೊ 1 ಪ್ಲಸ್ 8% ರೇಸ್ ಟು ದ ಪವರ್ ಆಫ್ 3 ಅಂದ್ರೆ 1 ಪ್ಲಸ್ 0.8 ಅನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ಏನ್ ವ್ಯಾಲ್ಯೂ ಬರುತ್ತೆ ಅದನ್ನ ನಾವು ಇಲ್ಲಿ ತಗೊಳ್ತೀವಿ 6,229. ನೀವು ರಫ್ ಅಲ್ಲಿ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡುವಂತಹ ವಿಧಾನವನ್ನ ಮಾತ್ರ ನಾನು ಇಲ್ಲಿ ನಿಮಗೆ ಹೇಳಿದ್ದೀನಿ. ಓಕೆ, ದೆನ್ ಕ್ವಶನ್ ನಂಬರ್ 46. ರಿಲೇಶನ್ಶಿಪ್ ಬಿಟ್ವೀನ್ ಎನ್ ಪಿ ವಿ ಅಂಡ್ IRR ಈಸ್, ನಿಮಗೆ ಗೊತ್ತು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮತ್ತೆ IRR ಮೆಥಡ್ ಅಲ್ಲಿ ಇವುಗಳನ್ನ ನಾವು ಕ್ಯಾಪಿಟಲ್ ನೋಡಿ, IRR ಈಸ್ ದ ಡಿಸ್ಕೌಂಟ್ ರೇಟ್ ವಿಚ್ ಮೇಕ್ಸ್ NPV 0. IRR ಅಂದ್ರೆ ಏನು, ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ನಿಮಗೆ ಗೊತ್ತು NPV ಮೆಥಡಿನ ಬೇಸ್ ಇಟ್ಕೊಂಡೆ ನಾವು IRR ಮೆಥಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆನಾ, IRR ಅನ್ನ ನಾವು ತೆಗೆದುಕೊಳ್ಳುವಾಗ ಟ್ರಯಲ್ ಅಂಡ್ ಎರರ್ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡುವಾಗ ನಿಮಗೆ ಗೊತ್ತು IRR ಅಂದ್ರೆ ಏನು, ದ ರೇಟ್ ಅಟ್ ವಿಚ್ NPV is 0. ಇದನ್ನ ನಾನು ನಿಮಗೆ ಹೇಳಿದಿನ, IRR is that discount rate which makes NPV 0. ಇದನ್ನು ತುಂಬಾ ಸಲ ನಾನು ನಿಮಗೆ ಹೇಳಿದ್ದೀನಿ. ಸೊ NPV is equal to 0 when IRR is equal to discount rate. ಅಂದ್ರೆ IRR ಅನ್ನು ನಾವು ಡಿಸ್ಕೌಂಟ್ ರೇಟ್ ಅಂತ ಕನ್ಸಿಡರ್ ಮಾಡಿದಾಗ NPV is equal to 0 ಬರುತ್ತೆ. ಓಕೆ, ಕ್ವಶನ್ ನಂಬರ್ 47. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಈಸ್ ಆನ್ ಶಾರ್ಟ್ ಟರ್ಮ್ ಆಬ್ಜೆಕ್ಟಿವ್ ಇಗ್ನೋರ್ಸ್ ರಿಸ್ಕ್ ಅಂಡ್ ಟೈಮ್ ವ್ಯಾಲ್ಯೂ. ನೋಡಿ, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅನ್ನೋದು ಶಾರ್ಟ್ ಟರ್ಮ್ ಆಬ್ಜೆಕ್ಟಿವ್ ಆಗಿದೆ, ಇಗ್ನೋರ್ಸ್ ರಿಸ್ಕ್ ಅಂಡ್ ಟೈಮ್ ವ್ಯಾಲ್ಯೂ. ಅದೇ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅನ್ನೋದು ಒಂದು ಲಾಂಗ್ ಟರ್ಮ್ ಗೋಲ್ ಆಗಿದೆ. ಕ್ವಶನ್ ನಂಬರ್ 48. ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ಏಮ್ಸ್ ಟು ಮ್ಯಾಕ್ಸಿಮೈಸ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ ಹೋಲ್ಡರ್ಸ್ ಇಕ್ವಿಟಿ. ಇದನ್ನು ಬಿಟ್ಕೊಳ್ಬೇಕು. ದೆನ್ ನೋಡಿ, ಇವುಗಳು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಆಗುತ್ತೆ. ಮ್ಯಾಚ್ ದ ಫಾಲೋವಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರೀಸ್, NI ಅಪ್ರೋಚ್, NOI ಅಪ್ರೋಚ್, ಟ್ರೆಡಿಷನಲ್ ಅಪ್ರೋಚ್ ಅಂಡ್ MM ಅಪ್ರೋಚ್. ನಿಮಗೆ ಗೊತ್ತು ಇವುಗಳನ್ನು ನಾವು ಮ್ಯಾಚ್ ಮಾಡಬೇಕಾಗಿದೆ. ಹೌದಾ, ಮೊದಲನೇದಾಗಿ NI ಅಪ್ರೋಚ್ ನಿಮಗೆ ಗೊತ್ತೇ ಇದೆ. NI approach is given by whom? Durant. Okay. Then NOI approach ಅನ್ನ ಯಾರು ಕೊಟ್ಟಿದ್ದಾರೆ? Solomon. Okay. Then traditional approach is given by whom? See, here I have given aligns capital structure theories with key proponents Durant, Solomon and Izhar, Solomon and MM, Modigliani and Miller approach. MM approach, Modigliani and Miller. So we have to match them. Then in net operating income approach, value of net operating income approach ಏನು ಹೇಳುತ್ತೆ? NOI approach. ಓಕೆನಾ, ವ್ಯಾಲ್ಯೂ ಆಫ್ ದ ಫರ್ಮ್ ವ್ಯಾರೀಸ್ ವಿತ್ ಡೆಟ್ ಪ್ರಪೋರ್ಷನ್. ಡೆಟ್ ಪ್ರಪೋರ್ಷನ್ ಚೇಂಜ್ ಮಾಡಿದ ಹಾಗೆ ವ್ಯಾಲ್ಯೂ ಆಫ್ ದ ಫರ್ಮ್ ಚೇಂಜ್ ಆಗುತ್ತೆ ಅಂತ ಹೇಳುತ್ತಾ. ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಂತ ಹೇಳುತ್ತಾ. ಕಾಸ್ಟ್ ಆಫ್ ಇಕ್ವಿಟಿ ಡಿಕ್ರೀಸಸ್ ಆಸ್ ಡೆಟ್ ಇನ್ಕ್ರೀಸಸ್ ಅಂತ ಹೇಳುತ್ತಾ. ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಎಕ್ಸಿಸ್ಟ್ ಅಂತ ಹೇಳುತ್ತಾ. ನೋಡಿ, ಇವುಗಳನ್ನು ನಾವು ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದೀವಿ. NOI approach assumes overall capitalization rate KO is constant. ಹೇಳಿದಿನ ನಿಮಗೆ NOI approach ಅಲ್ಲಿ KO ಕಾನ್ಸ್ಟೆಂಟ್ ಆಗಿರುತ್ತೆ. ಲೆವರೇಜ್ ಅಫೆಕ್ಟ್ಸ್ KE ಬಟ್ ನಾಟ್ ಫರ್ಮ್ಸ್ ವ್ಯಾಲ್ಯೂ ಅಂತ. ಲೆವರೇಜ್ ಜಾಸ್ತಿ ಆದ ಹಾಗೆ ಅದು ಕಾಸ್ಟ್ ಆಫ್ ಇಕ್ವಿಟಿ ಅಂದ್ರೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಎಕ್ಸ್ಪೆಕ್ಟೇಷನ್ ಅನ್ನು ಜಾಸ್ತಿ ಮಾಡುತ್ತೆ, ವ್ಯಾಲ್ಯೂ ಆಫ್ ದ ಫರ್ಮ್ ಅನ್ನೋದು ಇನ್ಕ್ರೀಸ್ ಮಾಡೋದಿಲ್ಲ. ಓಕೆನಾ. ದೆನ್ ನೆಕ್ಸ್ಟ್ ಕ್ವಶನ್ ನಂಬರ್ 51. ಇನ್ ಟ್ರೆಡಿಷನಲ್ ಥಿಯರಿ ದ ಫರ್ಮ್ಸ್ ವ್ಯಾಲ್ಯೂ ಇಸ್ ಮ್ಯಾಕ್ಸಿಮೈಸ್ಡ್ ವೆನ್. ಟ್ರೆಡಿಷನಲ್ ಥಿಯರಿ ಏನು ಹೇಳ್ತಾರೆ? ಡೆಟ್ 0 ಇದ್ದಾಗ, KO is maximum ಇದ್ದಾಗ, KE is equal to KD ಇದ್ದಾಗ, KE is less than KD ಇದ್ದಾಗ. ನೋಡಿ, ಟ್ರೆಡಿಷನಲ್ ಅಪ್ರೋಚ್ ಏನು ಹೇಳುತ್ತೆ? ಟ್ರೆಡಿಷನಲ್ ವ್ಯೂ ಸಜೆಸ್ಟ್ ಅನ್ ಆಪ್ಟಿಮಮ್ ಮಿಕ್ಸ್ ವೇರ್ WACC is minimum. ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಸ್ ಮಿನಿಮಮ್ ಇದ್ದಾಗ, ನೋಡಿ KO ಅಂದ್ರೆ ಏನು? ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಅದು ಮಿನಿಮಮ್ ಇದ್ದಾಗ ಫರ್ಮಿನ ವ್ಯಾಲ್ಯೂ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಟ್ರೆಡಿಷನಲ್ ಅಪ್ರೋಚ್ ಹೇಳುತ್ತೆ. ನೆನಪಿದೆ ಅನ್ಕೊಳ್ತೀನಿ. ಕ್ವಶನ್ ನಂಬರ್ 52. ಫಾರ್ಮುಲಾ ಫಾರ್ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ WACC is. WACC ಫಾರ್ಮುಲಾ ನಿಮಗೆ ಗೊತ್ತು. WACC is the weighted average cost of capital. ಇದರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸಮೇಷನ್ ವೇಟ್ಸ್ ಇಂಟು ಕೆ. ನೋಡಿ ಹೇಗೆ ಕೊಟ್ಟಿದ್ದಾರೆ ಅಂದ್ರೆ, ಯೂಶುವಲಿ ನಾವೇನಂತೀವಿ ಇಕ್ವಿಟಿಯ ವೇಟ್ ಎಷ್ಟು, ಅದೇ ರೀತಿ ಇಕ್ವಿಟಿಯ ರೇಟ್ ಎಷ್ಟು, ಅದೇ ರೀತಿ ಡೆಟ್ಟಿನ ರೇಟ್ ಎಷ್ಟು, ಡೆಟ್ಟಿನ ವೇಟ್ ಎಷ್ಟು, ಅದನ್ನೇ ಸಮೇಷನ್ ವೇಟ್ಸ್ ಇಂಟು ಇದೇನು ಕಾಸ್ಟ್, ವೇಟ್ಸ್ ಇಂಟು ಕಾಸ್ಟ್ ಅಂತ ಕೊಟ್ಬಿಟ್ಟಿದ್ದಾರೆ ಡೈರೆಕ್ಟ್ ಆಗಿ. ಈ ರೀತಿನೂ ಕೂಡ ಕೊಡ್ಬೋದು. ಮ್ಯಾಚ್ ದ ಫಾಲೋವಿಂಗ್ NPV, ಪೇ ಬ್ಯಾಕ್ ಪೀರಿಯಡ್, IRR, ARR. ARR ಅಂದ್ರೆ ಏನು? ಅಕೌಂಟಿಂಗ್ ಪ್ರಾಫಿಟ್ ಬೇಸ್ಡ್. NPV ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಮೆಥಡ್. ಪೇ ಬ್ಯಾಕ್ ನಾನ್ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಮೆಥಡ್. IRR ರೇಟ್ ದಟ್ ಈಕ್ವಲ್ಸ್ ಟು PV ಇನ್ಫ್ಲೋಸ್ ಇಸ್ ಈಕ್ವಲ್ ಟು ಔಟ್ಫ್ಲೋಸ್. ARR ಇಸ್ ಈಕ್ವಲ್ ಟು ಅಕೌಂಟಿಂಗ್ ಪ್ರಾಫಿಟ್ ಬೇಸ್ಡ್. ಓಕೆ, ಇವುಗಳನ್ನ ಮ್ಯಾಚ್ ಮಾಡಿದಾಗ ನಮಗೆ ಗೊತ್ತೇ ಇದೆ NPV ಅನ್ನೋದು ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಮೆಥಡ್ ಆಗಿದೆ. ಅದೇ ರೀತಿ ಪೇ ಬ್ಯಾಕ್ ಪೀರಿಯಡ್ ಅನ್ನೋದು ನಾನ್ ಡಿಸ್ಕೌಂಟಿಂಗ್. ನಾನ್ ಡಿಸ್ಕೌಂಟಿಂಗ್ ಅಂದ್ರೆ ಇಲ್ಲಿ
ಟೈಮ್ ವ್ಯಾಲ್ಯೂ ಆಫ್ ಮನಿ ಕನ್ಸಿಡರ್ ಆಗೋದಿಲ್ಲ. IRR ಅಂದ್ರೆ ಏನು, ಆ ರೇಟಿಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಇನ್ಫ್ಲೋಸ್ ಇಸ್ ಈಕ್ವಲ್ ಟು ಔಟ್ಫ್ಲೋ ಆಗಿರುತ್ತೆ. ಅಂದ್ರೆ NPV ಇಸ್ ಈಕ್ವಲ್ ಟು 0 ಆಗುತ್ತೆ. IRR ಅಂತ ಬಂದಾಗ ಇದು ಅಕೌಂಟಿಂಗ್ ಪ್ರಾಫಿಟ್ ಬೇಸ್ಡ್ ಮೆಥಡ್ ಆಗಿದೆ. ಅರ್ಥ ಆಯ್ತಾ? ಓಕೆ, ಕ್ವಶನ್ ನಂಬರ್ 54. A project requires 1 lakh investment and generates 30,000 per year for 5 years. Payback period is ನೋಡಿ 1 ಲಕ್ಷ ರೂಪಾಯಿ ವರ್ಷಕ್ಕೆ 30,000 ರೂಪಾಯಿ ಏನಾದ್ರು ಕನ್ಸಿಡರ್ ಮಾಡ್ತಾ ಇದೆ, ಕವರ್ ಮಾಡ್ಕೊಳ್ತಾ ಇದೆ. ಸೊ 3.33 ಇಯರ್ಸ್ ಅಲ್ಲಿ ಅದು ಎಂಟೈರ್ ಅಮೌಂಟ್ ಅನ್ನ ಕವರ್ ಮಾಡುತ್ತೆ. ಇದನ್ನೇ ನಾವು ಪೇಬ್ಯಾಕ್ ಪೀರಿಯಡ್ ಅಂತ ಕರಿತೀವಿ. NPV ಫಾರ್ಮುಲಾ ಏನು? NPV ಇಸ್ ಈಕ್ವಲ್ ಟು PV ಇನ್ಫ್ಲೋಸ್ ಪ್ಲಸ್ PV ಔಟ್ಫ್ಲೋಸ್. NPV ಇಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಇನ್ಫ್ಲೋಸ್ ಮೈನಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಔಟ್ಫ್ಲೋಸ್. ನಿಮಗೆ ಗೊತ್ತೇ ಇದೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂದ್ರೆ ಏನು, ಇನ್ಫ್ಲೋಸ್ ಮೈನಸ್ ಔಟ್ಫ್ಲೋಸ್. ಓಕೆನಾ? ವೆರಿ ಈಸಿ ಕ್ವೆಶನ್. ದೆನ್ internal rate of return is that rate which maximizes accounting profit, equates PV of inflows and outflows. 2-3 ಸಲ ಇದೇ ಕ್ವಶನ್ ನ ಬೇರೆ ಬೇರೆ ರೀತಿಯಾಗಿ ನೋಡಿ, ಒಂದೇ ಸೇಮ್ ಕ್ವಶನ್ ವಿತ್ ಡಿಫ್ರೆಂಟ್ ಕಾಂಟೆಕ್ಸ್ಟ್ ಕೇಳಿದ್ದಾರೆ. ಅಂದ್ರೆ IRR ಮೆಥಡ್ ಅಂದ್ರೆ ಏನು, NPV 0 ಇರುತ್ತೆ ಅಂತ ಹೇಳಿದೆ, ಅಂದ್ರೇನೆ ಏನು, ಔಟ್ಫ್ಲೋ ಇಸ್ ಈಕ್ವಲ್ ಟು ಇನ್ಫ್ಲೋ ಅಂದಾಗ ಆಯ್ತು. ಹೌದಾ? ನೆಕ್ಸ್ಟ್ ಕ್ವಶನ್ ನಂಬರ್ 57. ಅಕಾರ್ಡಿಂಗ್ ಟು ವಾಲ್ಟರ್ ಮಾಡೆಲ್, ಇಫ್ firms R is less than K. ಓಕೆನಾ? R is less than K ಅಂದ್ರೆ ರೇಟ್ ಆಫ್ ರಿಟರ್ನ್ is less than ಕಾಸ್ಟ್ ಆಫ್ ಕ್ಯಾಪಿಟಲ್ ಇದ್ದಾಗ ಫರ್ಮ್ ಶುಡ್ ಡಿಸ್ಟ್ರಿಬ್ಯೂಟ್ ಆಲ್ ಅರ್ನಿಂಗ್ಸ್. ಅಂದ್ರೆ ಅದರ ಹತ್ರ ಇಫ್ ಇಂಟರ್ನಲ್ ರಿಟರ್ನ್ ಆಫ್ ರಿಟೈನ್ಡ್ ಅರ್ನಿಂಗ್ R is less than ಕಾಸ್ಟ್ ಆಫ್ ಕ್ಯಾಪಿಟಲ್, ಪೇಯಿಂಗ್ ಡಿವಿಡೆಂಡ್ ಇಸ್ ಪ್ರಿಫರೇಬಲ್. ಅಂದ್ರೆ ಆ ಒಂದು ಕಂಪನಿ ಹತ್ರ ಪ್ರಾಫಿಟೇಬಲ್ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟೀಸ್ ಇಲ್ಲ ಅಂತ ವಾಲ್ಟರ್ ಅವರು ಇಲ್ಲಿ ಡಿಸೈಡ್ ಮಾಡ್ತಾರೆ. ಸೊ R is less than K ಇದ್ದಾಗ firm is not having profitable investment opportunities, so it is better to distribute dividend to equity shareholders rather than keeping money as a retained earning ಅಂತ. ಓಕೆ, 58. ಫಾರ್ಮುಲಾ ಫಾರ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ವಾಲ್ಟರ್ ಮಾಡೆಲ್ ಅಲ್ಲಿ ಹೇಳುವ ಪ್ರಕಾರ P is equal to D plus E minus D into R divided by K whole divided by K presented as the options in original. ಓಕೆನಾ? ಅಂದ್ರೆ ಈ ಒಂದು ಆಪ್ಷನ್, ಇಲ್ಲಿ ಆಪ್ಷನ್ಸ್ ನಾನು ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಆಪ್ಷನ್ ಕರೆಕ್ಟ್ ಅಂತ ತಗೊಂಡಿದ್ದೀನಿ. ದೆನ್ ಕ್ವಶನ್ ನಂಬರ್ 59. ಅಂದ್ರೆ ಈ ರೀತಿಯ ಫಾರ್ಮುಲಾಸ್ ಬೇಸ್ಡ್ ಕ್ವಶನ್ ಕೇಳಬಹುದು. ಅಕಾರ್ಡಿಂಗ್ ಟು ಗಾರ್ಡನ್ ಡಿವಿಡೆಂಡ್ ಗ್ರೋತ್ ಮಾಡೆಲ್, ಕಾಸ್ಟ್ ಆಫ್ ಇಕ್ವಿಟಿ KE, ಗಾರ್ಡನ್ ಮಾಡೆಲ್ ಪ್ರಕಾರ KE ನ ಫಾರ್ಮುಲಾ ಏನು? KE is equal to D1 divided by P0 plus G. ನೆನಪಿದ್ಯಾ? ಇದ್ರ ಬಗ್ಗೆ ನಾವು ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದೀವಿ. ಕ್ವಶನ್ ನಂಬರ್ 60. ಅಕಾರ್ಡಿಂಗ್ ಟು ಡಿವಿಡೆಂಡ್ ಇರ್ರಿಲೆವೆನ್ಸ್ ಥಿಯರಿ. ನೋಡಿ, ಡೈರೆಕ್ಟ್ ಆಗಿ ಇರ್ರಿಲೆವೆನ್ಸ್ ಅಂತ ಕೊಟ್ಟರು, ಕೊಡ್ಲಿಲ್ಲ ಅಂದ್ರೆ ನಿಮಗೆ ಗೊತ್ತಿದೆ ಇರ್ರಿಲೆವೆನ್ಸ್ ಥಿಯರಿ ಅಂದ್ರೆ ಏನು. ಕಾಸ್ಟ್ ಆಫ್ ಕ್ಯಾಪಿಟಲ್ ಮತ್ತೆ ನಾವೇನಂತೀವಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಫರ್ಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಫರ್ಮ್ಸ್ ವ್ಯಾಲ್ಯೂ ಡಿಪೆಂಡ್ಸ್ ಆನ್. ಹಾಗಾದ್ರೆ ಫರ್ಮ್ಸ್ ವ್ಯಾಲ್ಯೂ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಡಿವಿಡೆಂಡ್ ಪೇಔಟ್ ರೇಷಿಯೋ ಮೇಲೆ, ರಿಟೈನ್ಡ್ ಅರ್ನಿಂಗ್ಸ್ ಮೇಲೆ, ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂಡ್ ಫರ್ಮ್ಸ್ ಅರ್ನಿಂಗ್. argues that in perfect market dividend policy does not affect firm's value. ಅಂದ್ರೆ ನೀವು ಎಷ್ಟು ಡಿವಿಡೆಂಡ್ ಅನ್ನ ಕೊಡ್ತಾ ಇದ್ದೀರಾ, this irrelevance theory is related to dividend policy, not capital structure theory. ಎರಡು ಡಿಫ್ರೆಂಟ್ ಥಿಯರೀಸ್ ಇದೆ. ಸೊ ಇಲ್ಲೇನ್ ಹೇಳ್ತಾ ಇದ್ದಾರೆ, argues that in perfect market dividend policy does not affect firm's value. ಅಂದ್ರೆ ನೀವು ಎಷ್ಟು ಡಿವಿಡೆಂಡ್ ನ ಪೇ ಮಾಡ್ತಾ ಇದ್ದೀರಾ ಅದರ ಮೇಲೆ ಜನ ನಿಮ್ಮ ಮಾರ್ಕೆಟ್ ವ್ಯಾಲ್ಯೂನ ಡಿಸೈಡ್ ಮಾಡೋದಿಲ್ಲ, ನಿಮ್ಮ ಕಂಪನಿಯ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟೀಸ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಅಂತ. ಓಕೆನಾ? ಸೊ ಅದಕ್ಕಾಗಿ ಅವರು ಇರ್ರಿಲೆವೆನ್ಸ್ ಥಿಯರಿ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ದ 60 ಕ್ವೆಶನ್ಸ್. ಫಸ್ಟ್ ಪಾರ್ಟ್ ಅಲ್ಲಿ ನಾನು 60 ಕ್ವೆಶನ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮುಂದಿನ ಒಂದು ಪಾರ್ಟ್ ಅಲ್ಲಿ 61 to 120 ನಾನು ಹೇಳಿದ ಹಾಗೆ ಇಲ್ಲಿ 5 ಚಾಪ್ಟರ್ಸ್ ಇನ 120 ಕ್ವೆಶನ್ಸ್ ಕವರ್ ಆಗ್ತಾ ಇದೆ. ಧನ್ಯವಾದಗಳು. ಈ ವಿಡಿಯೋನ ನಾಳೆ ಸಂಜೆವರೆಗೂ ಆದಷ್ಟು ಮ್ಯಾಕ್ಸಿಮಮ್ ಶೇರ್ ಮಾಡಿ, ಸೊ ದಟ್ ಎಲ್ರಿಗೂ ಇದು ಹೆಲ್ಪ್ಫುಲ್ ಆಗಲಿ. ಧನ್ಯವಾದಗಳು. ಸೆಕೆಂಡ್ ಪಾರ್ಟ್ ಅಲ್ಲಿ ಮತ್ತೆ ಭೇಟಿಯಾಗೋಣ.